ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೆಲೆಕ್ಷನ್ ಗ್ರಿಡ್. ಬೇಗ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡುವ. ಹಿಂದಿನ ಕ್ಲಾಸ್ ಎಷ್ಟು ಕ್ಲಾಸ್ ಆಗಿದೆ? ಟೋಟಲ್ 14 ಕ್ಲಾಸ್ ಆಗಿದೆ ಅನ್ಸುತ್ತಲ್ಲ. ಹೇಗಿದೆ ಎಲ್ಲ? ಎಕ್ಸಾಮ್ ಬರ್ ಬಂದಿದ್ರೆ GD ಎಕ್ಸಾಮ್, ಸುಮಾರು ಎಕ್ಸಾಮ್ ಅನ್ನ ಬರ್ದಿದ್ದೀರಾ? ಎಷ್ಟು ವರ್ಡ್ಗಳು ರಿಪೀಟ್ ಆಗಿದಾವೆ? ನಾನ್ ನೋಡಿದಂಗೆ ಒಂದ್ ಎರಡು ಪೇಪರ್, ಸ್ಯಾಂಪಲ್ ಪೇಪರ್ ಮೊನ್ನೆ ಒಂದು ಅಟೆಂಡ್ ಮಾಡಿ ತೋರಿಸ್ದೆ. ಅದು ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಡಿಲೀಟ್ ಮಾಡಿದೆ. ಮತ್ತೊಂದ್ಸರಿ ನಾನು ಅಟೆಂಡ್ ಮಾಡಿ ತೋರಿಸ್ತೇನೆ. ನಾನು ಸ್ಯಾಂಪಲ್ ಪೇಪರ್ ನೋಡ್ದಂಗೆ ನಾನು ಮಾಡಿರೋ ಇಷ್ಟೇ ಕ್ಲಾಸಲ್ಲಿ ಒಂದು 5-6 ವರ್ಡ್ ರಿಪೀಟ್ ಆಗಿದ್ದಾವೆ. ನೋಡಿ ಎಷ್ಟು ವೆಯ್ಟೇಜ್ ಇದೆ ನನ್ನ ಕ್ಲಾಸ್ಗೆ, ವೊಕ್ಯಾಬ್ಯುಲರಿ ಕ್ಲಾಸ್ಗೆ ಅಂತ. ದಯವಿಟ್ಟು ಎಂಡ್ ತನಕ ಫಾಲೋ ಮಾಡಿ. ಇದು ಏನು, ಲೈಕ್ ಮಾಡಿ ಫಸ್ಟ್. ಯಾರು ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ, ನೋಡಿ ನೀವು ಲಾಭ ತಗೊಂಡೋಗೋದು. ಲೈಕ್ ಕ್ಲಿಕ್ ಮಾಡಿ. ಹಾಗೆ ಮತ್ತೇನಂತಂದ್ರೆ, ಇನ್ನು ಕ್ಲಾಸ್ ಎಂಡ್ ತನಕ ಹೋಗಿ ಕ್ಲಾಸ್ ಮುಗಿದ್ಮೇಲೆ ನಿಮ್ಗೆ ಇನ್ನೆಷ್ಟು ಹೆಲ್ಪ್ ಆಗ್ಬೋದು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಓಕೆನಾ? ಬೇಗ ಸ್ಟಾರ್ಟ್ ಮಾಡುವ. ತುಂಬಾ ಸ್ವಲ್ಪ ವರ್ಡ್ ಇದೆ, ತುಂಬಾ ಏನು ವರ್ಡ್ ಇಲ್ಲ, ಬೇಗ ಮುಗಿಯುತ್ತೆ. ಆದ್ರೂ ಸ್ವಲ್ಪ ಸ್ಪೀಡ್ ಮಾಡುವ, ಯಾಕಂತಂದ್ರೆ ನಿಮ್ದು ಈಗ ನೀವು ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಚೆನ್ನಾಗಿ ಆಗಿರತ್ತಲ್ಲ, ಸ್ವಲ್ಪ ಸ್ಪೀಡ್ ಮಾಡುವ. ಸ್ಪೀಡ್ ಆಯ್ತು ಅಂತಂದ್ರೆ ಹೇಳಿ, ಸ್ವಲ್ಪ ಸ್ಲೋ ಮಾಡುವ. ಓಕೆನಾ? ವಾಯ್ಸ್ ಏನೋ ಸ್ವಲ್ಪ ಮೈಕ್ ಏನೋ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ಆದ್ರೂ ಸುಮಾರು ದೊಡ್ಡಕ್ಕೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ವರ್ಡ್ ಬಂದ್ಬಿಟ್ಟು ಇವತ್ತು ಡೂಪ್ಲಿಸಿಟಿ ಅಂತಂದ್ರೆ ಏನ್ ಹೇಳ್ರಿ? ಕಪಟ. ಕಪಟ, ಡೂಪ್ಲಿಸಿಟಿ. ಈಗ ನಿಮ್ಮ ಕೋಚಿಂಗ್ ಸೆಂಟರ್ ಅವ್ರು ನಿಮ್ಮ ಹತ್ರ ಕಪಟ ಮಾಡಿ ಡೂಪ್ಲಿಕೇಟ್ ಮಾಹಿತಿನ ಕೊಟ್ಕೊಂಡು ನಿಮ್ಗೆ 3-4 ಸಾವಿರ ರೂಪಾಯಿ ಫೀಸ್ ತಗೊಂಡು ಏನ್ ಮಾಡ್ತಿದಾರೆ? ಸುಮ್ನೆ ಏನು ಕಂಟೆಂಟ್ ಕೊಡ್ತಾ ಇಲ್ಲ. ಏನೋ ಒಂದು 10 ಕ್ವಶನ್, ಎಲ್ರು ಮಾಡೋ 10 ಕ್ವಶನ್ ನ ಮಾಡಿ, ನಾನು ಸುಮಾರು ಕ್ವಶನ್ 10 ಕ್ವಶನ್ ಮೇಲೆ ನಾನು ಮಾಡೋದು ಅಂತ ಹೇಳೋ ತರ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಕಂಟೆಂಟ್ ಅಲ್ಲಿ ಅವ್ರು ಮಾಡಿರೋ ಹೋಲ್ ಕಂಟೆಂಟ್ ಅಲ್ಲಿ ಏನಾಗುತ್ತೆ, ಒಂದ್ 10 ಕ್ವಶನ್ ಬಂದ್ರೆ ನಾನ್ ಮಾಡಿರೋ ಇಷ್ಟು ಕ್ವಶನ್ ಬಂದ್ವು, ನಾನ್ ಮಾಡಿರೋ 4 ಕ್ಲಾಸಲ್ಲಿ 5-6 ಕ್ವಶನ್ ಬಂದಿದೆ, ಹಿಂಗ್ ನಾನೇನ್ ಹೇಳ್ಬೇಕಲ್ವಾ? ಓಕೆ. ಕಪಟ, ಡೂಪ್ಲಿಸಿಟಿ. ಡೂಪ್ಲಿಸಿಟಿ ಅಂತಂದ್ರೆ ಏನು? ಕಪಟ, ಡಿಸೀಟ್ಫುಲ್ನೆಸ್. ಓಕೆನಾ? ಇನ್ ಸ್ಪೀಚ್ ಆರ್ ಕಂಡಕ್ಟ್ ಬೈ ಸ್ಪೀಕಿಂಗ್ ಇನ್ 2 ಡಿಫ್ರೆಂಟ್ ವೇಸ್. ಅಂತಂದ್ರೆ ಮೊದ್ಲು ಒಂಥರ ಹೇಳೋದು, ಈಗ ಒಂಥರ ಹೇಳೋದು. ಒಟ್ಟು ಒಂದು ಕಪಟ, ಡಿಸೀಟ್ಫುಲ್ನೆಸ್. ಓಕೆನಾ? ಡಿಸೀಟ್ಫುಲ್ ಅಂದ್ರೆ ಒಂದು ಕಪಟ, ಸುಳ್ಳು ಹೇಳೋದು, ಮುಖವಾಡ ಹಾಕೊಂಡು ಹೇಳೋದು. ನಮ್ಮ ರಾಜಕಾರಣಿಗಳು ಮಾಡ್ತಾರಲ್ವ, ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ, ನಾ ರಾಮರಾಜ್ಯ ಮಾಡಿ ಏನ್ ಮಾಡ್ತೀನಿ, ಇದು ನಮ್ಮ ಇಂಡಿಯಾನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬಿಡ್ತೀನಿ. ಆಮೇಲೆ ಏನಿಲ್ಲ, ಓಟ್ ಆದ್ಮೇಲೆ ಮನೆ ಬಾಗಿಲಿಗೂ ಬರಲ್ಲ, ಮನೆ ಬಾಗಿಲು ಕಣ್ಣೆತ್ತು ನೋಡೋದಿಲ್ಲ. His duplicity was revealed when the true contract surfaced. ಅಂತಂದ್ರೆ ಏನಾಯ್ತು? ಅವನ ಡೂಪ್ಲಿಸಿಟಿ ಏನಾಯ್ತು? ರಿವೀಲ್ ಆಗ್ಬಿಡ್ತು. ಯಾವಾಗ? ಅದರ ನಿಜವಾದ ಕಾಂಟ್ರಾಕ್ಟ್ ಏನಾಯ್ತು? ಹೊರಗೆ ಬಂದಾಗ, ಸರ್ಫೇಸ್ ಬೆಳಕಿಗೆ ಬಂದಾಗ ಏನಾಯ್ತು? ಅವನ ಒಂದು ಡೂಪ್ಲಿಸಿಟಿ ಗೊತ್ತಾಯ್ತು. ಇವನು ಡೂಪ್ಲಿಕೇಟ್. ಯಾರ ಎಕ್ಸಾಂಪಲ್ ತಗೋಬಹುದು ನಾವು? ಇದ್ರಲ್ಲಿದ್ದಾಗ ಬೇಡ ಬಿಡಿ, ಕಾಂಟ್ರವರ್ಸಿ. ಓ, ಇದರಲ್ಲಿ ಇಮೇಜ್ ಬಂದಿದೆ. ಡಿಸೀಟ್ಫುಲ್ನೆಸ್. ಡಿಸೀಟ್ಫುಲ್ ಅಂತಂದ್ರೇನು? ಮೋಸದ ಸ್ವಭಾವದ. ಇಲ್ಲೇ ಬಂತು ನೋಡಿ, ಡಿಸೀಟ್ಫುಲ್ನೆಸ್. ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲೇ ಬಂತಲ್ಲ, ಡೂಪ್ಲಿಕೇಟ್ ತರ, ಡಿಸೀಟ್ಫುಲ್, ಮೋಸ ಮಾಡೋ ತರ. ಓಕೆನಾ? ದ ಕ್ವಾಲಿಟಿ ಆಫ್ ಪ್ರಾಕ್ಟೀಸ್ ಆಫ್ ಬೀಯಿಂಗ್ ಡಿಸೀಟ್ಫುಲ್ ಅಂಡ್ ಅನ್ಟ್ರಸ್ಟ್ ವರ್ದಿ. ಅನ್ಟ್ರಸ್ಟ್ ವರ್ದಿ ಅಂತಂದ್ರೆ ಏನ್ ಹೇಳಿ? ಟ್ರಸ್ಟ್ ವರ್ದಿ ಅಂದ್ರೆ ಏನು? ಟ್ರಸ್ಟ್, ನಂಬಿಕೆಯುಳ್ಳ. ಅನ್ಟ್ರಸ್ಟ್ ವರ್ದಿ, ನಂಬಿಕೆಗೆ ಅನರ್ಹವಾದ. ಹರ್ ಡಿಸೀಟ್ಫುಲ್ನೆಸ್ ಲೀಡ್ ಟು ದ ಎಂಡ್ ಆಫ್ ದೇರ್ ಲಾಂಗ್ ಪಾರ್ಟ್ನರ್ಶಿಪ್. ಅಂತಂದ್ರೆ ಅವಳ ಒಂದು ಡಿಸೀಟ್ಫುಲ್ನೆಸ್, ಒಂಥರ ಮೋಸದ ಸ್ವಭಾವದ ಇತ್ತಲ್ಲ, ಹೇಗೆ ಪಾರ್ಟ್ನರ್ಶಿಪ್ ಅಲ್ಲಿ ಅವರು, ಗೊತ್ತಾಯ್ತಲ್ಲ, ಹೇಳೋದ್ ಬೇಡ. ಪಾರ್ಟ್ನರ್ಶಿಪ್ ಅಲ್ಲಿ ಅದು ಏನಾಯ್ತು? ಪಾರ್ಟ್ನರ್ಶಿಪ್ ಅಲ್ಲಿ ಬ್ರೇಕ್ ತಂತು. ಅದು ಲೀಡ್ಸ್ ಟು ದ ಪಾರ್ಟ್ನರ್ಶಿಪ್ ಬ್ರೇಕ್. ಓಕೆನಾ? ಹರ್ ಡಿಸೀಟ್ಫುಲ್ನೆಸ್, ಅವಳ ಮೋಸದ ಸ್ವಭಾವ. ಓಕೆ. ಕನ್ನಿಂಗ್. ಕನ್ನಿಂಗ್ ಅಂತಂದ್ರೇನು? ಕುತಂತ್ರ. ಹ್ಯಾವಿಂಗ್ ಆರ್ ಶೋವಿಂಗ್ ಸ್ಕಿಲ್ ಇನ್ ಎ ಅಚೀವಿಂಗ್ ಒನ್ಸ್ ends by deceit or evasion. ಅಂತಂದ್ರೆ ಏನೋ? ಇದು ಕನ್ನಿಂಗ್ ಅಲ್ಲಿ ಹೆಂಗೆ? ಬರೀ ಕನ್ನಿಂಗ, ಈ ನರಿ ಬುದ್ಧಿ ಅಂತೀವಲ್ಲ, ನರಿ ಬುದ್ಧಿ ಅಂತ ಏನ್ ಹೇಳ್ರಿ? ಚಾಣಾಕ್ಷತನದಿಂದ ಮೋಸ ಮಾಡೋದು. ಸುಮ್ನೆ ಈಗ ಮೋಸ ಮಾಡೋದಂದ್ರೆ ಹೆಂಗಲ್ಲ, ಬುದ್ಧಿವಂತಿಕೆ ತೋರಿಸ್ತದೆ. ಸ್ಕಿಲ್ಫುಲ್ ಆಗಿ, ಈಗ ಅದನ್ನ ಅಡ್ರಾಯ್ಟ್ ಆಗಿ, ಸ್ಕಿಲ್ಫುಲ್ ಆಗಿ ಏನ್ ಮಾಡುತ್ತೆ? ಅವರನ್ನ ಮೋಸಗೊಳಿಸುತ್ತೆ. ನರಿ ಬುದ್ಧಿ ಅಂತೀವಲ್ಲ, ಅದಕ್ಕೆ ಕನ್ನಿಂಗ್ ಅಂತೀವಿ ಅಂತಾನೆ. ಕುತಂತ್ರ. ಕುತಂತ್ರ ಅಂದ್ರೆ ಹೆಂಗೆ? ಶಕುನಿ. ಶಕುನಿ ಕುತಂತ್ರಿ. ಶಕುನಿ ಚಿಕ್ಕಪುಟ್ಟ ಬುದ್ಧಿವಂತ. ಆರ್ಯವರ್ಧದಲ್ಲಿ ಕೃಷ್ಣನ ಬಿಟ್ರೆ, ಕೃಷ್ಣ ಆದ್ರೂ ಗಾಡ್ ಅಂತ ಆಯ್ತು. ಶಕುನಿ ಇಡೀ ಮಹಾಭಾರತದ ಅತ್ಯಂತ ಬುದ್ಧಿವಂತ ಅವನು. ಬಟ್ ಅವನ ಬುದ್ಧಿವಂತಿಕೆಯನ್ನ ಕುತಂತ್ರದ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ. ಹಾಗೆ ಕುತಂತ್ರ ಅಂತಂದ್ರೆ ಬುದ್ಧಿವಂತಿಕೆನೆ, ಸ್ಕಿಲ್ಫುಲ್ ಬುದ್ಧಿವಂತಿಕೆ, ಕನ್ನಿಂಗ್. ಆತರ ಕುತಂತ್ರ ಅದು. ಕುತಂತ್ರ ಅಂದ್ರೆ ಬುದ್ಧಿವಂತಿಕೆಯೇ ಕನ್ನಿಂಗ್, ಮೋಸ ಅಂತ. ಓಕೆನಾ? ದ ಕನ್ನಿಂಗ್ ಫಾಕ್ಸ್ ಮ್ಯಾನೇಜ್ ಟು ಸ್ಟೀಲ್ ದ ಚೀಸ್ ವಿತೌಟ್ ಬೀಯಿಂಗ್ ಸೀನ್. ಅಂದ್ರೆ ಏನ್ ಮಾಡ್ತು? ನರಿ ಇತ್ತಲ್ಲ, ಅದು ಏನ್ ಮಾಡ್ತು? ಚೀಸ್ ಅನ್ನ ಕದ್ಕೊಂಡು ಹೋಗ್ಬಿಟ್ಟು, ಯಾರಿಗೂ ಗೊತ್ತಾಗಿದ್ದಂಗೆ. ಡಿಸೆಪ್ಟಿವ್ನೆಸ್. ಡಿಸೆಪ್ಟಿವ್ನೆಸ್ ಅಂತಂದ್ರೆ ಏನು? ವಂಚನೆ. ದ
tendency to deceive or mislead others, false appearance. ಓಕೆನಾ? ಇಲ್ಲಿ ನೋಡ್ರಿ, ದ ಟೆಂಡೆನ್ಸಿ ಟು ಡಿಸೀವ್ ಆರ್ ಮಿಸ್ಲೀಡ್ ಅದರ್ಸ್. ದ ಡಿಸೆಪ್ಟಿವ್ನೆಸ್ ಆಫ್ ಅಡ್ವರ್ಟೈಸ್ಮೆಂಟ್ ಆಂಗರ್ಡ್ ಮೆನಿ ಕಸ್ಟಮ್ಸ್. ಎಕ್ಸಾಂಪಲ್ ಅಂತಂದ್ರೆ ನೀವು ನೋಡಿರ್ಬೋದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಪೆರಲ್ಲಲ್ಲಿ ಇದನ್ನ ಹಚ್ಚಿ ಫುಲ್ ಬೆಳ್ಳಗಾಗ್ಬಿಡ್ತಾರೆ, ನಿಜವಾಗ್ಲೂ ಹೌದಾ? ಆಮೇಲೆ ಹಚ್ಚಿ ತಂದು ಇದ್ ಮಾಡಿ ಆಮೇಲೆ ಎಲ್ಲ ಪಿಂಪಲ್ಸ್ ಹಾಕಿಡಿದ್ಮೇಲೆ ಅನ್ಕೊಂತಾರೆ ಎಲ್ಲರೂ ಸಿಟ್ಟು ಆಮೇಲೆ ಹೇರ್ ಶಾಂಪೂ ಆಗಿ ಫುಲ್ ಹಿಂಗಾಗತ್ತೆ ಅಂತೇಳಿ. ಬಟ್ ಏನಾಗುತ್ತೆ ಆಮೇಲೆ ಹಚ್ಕೊಂಡ್ಮೇಲೆ ಕೂದಲು ಉದುರೋ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಒಂಥರ ಸಿಟ್ಟು ಬಂದ್ಬಿಡುತ್ತೆ ಕಂಪ್ನಿಯವ್ರ ಮೇಲೆ. ಹಾಗೆ ದಟ್ಸ್ ಕಾಲ್ಡ್ ಏನೋ ವಂಚನೆ ಮಾಡೋದು, ಡಿಸೆಪ್ಟಿವ್ನೆಸ್. ಅರ್ಥ ಆಯ್ತಲ್ವಾ? ಡಿಸೆಪ್ಟ್ ನೆನ್ಪಿಟ್ಕೊಳ್ಳಿ, ಡಿಸೆಪ್ಟ್, ಡಿಸೆಪ್ಟಿವ್ನೆಸ್. ಡಿಸೆಪ್ಟ್ ನೆಗೆಟಿವ್ ವರ್ಡ್ ತರ ಕಾಣ್ತದೆ. ಡಿಸೆಪ್ಟ್, ಡಿಸೀವ್, ಡಿಸೆಪ್ಟ್. ಓಕೆನಾ? ಡೂಪ್ಲಿಸಿಟಿ ನೋಡಿ, ಸೇಮ್ ಸೇಮ್ ಕಾಣಿಸ್ತಾ ಇದಾವೆ, ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ, ಡಿಸೆಂಬ್ಲಿಂಗ್. ಓಕೆನಾ? ಸೋಗು ಅಂತಂದ್ರೆ ಏನೋ, ಸೋಗು ಕನ್ನಡ ಮೀನಿಂಗ್ ನಿಮಗೆ ಗೊತ್ತು, ನಂಗೆ ಸೋಗು ಮೀನಿಂಗ್ ಗೊತ್ತಿಲ್ಲ. ಓಕೆನಾ? ಸೋಗು ಅಂತಂದ್ರೆ ಮೇ ಬಿ ಒಂಥರ ಕನ್ಸೀಲಿಂಗ್ ಆಗಿರ್ಬೋದು, ಒಂಥರ ಏನು ಇಲ್ಲಿ ಕೊಟ್ಟಿದಾರ ಅದೇ ತರ ಎಕ್ಸ್ಪ್ಲನೇಷನ್ ಕೊಡತ್ತೆ. ಕನ್ನಡದಲ್ಲಿ ಸೋಗು ಅಂತಂದ್ರೆ ಹೇಗೆ ಅಂತಂದ್ರೆ, ಆ ಒಬ್ಬನ್ನ ಆಕ್ಚುಲಿ ಸೋಗು ಅಂತಂದ್ರೆ ಹೇಗೆ ಬರುತ್ತೆ ಅಂದ್ರೆ ಒಂಥರ ಸೋಗ್ ಹಾಕೋದು ಅಂತೀವಲ್ಲ ನಾವು. ಹೆಂಗ್ ಹೇಳ್ರಿ, ಈಗ ಯಾವನೋ ಒಬ್ಬ ಇರ್ತಾನೆ, ಅವನು ಏನೋ ಒಂದು ಆಕ್ಟಿಂಗ್ ಮಾಡ್ತಿರ್ತಾನೆ, ಮಿಮಿಕ್ ಮಾಡೋದು, ಮಿಮಿಕ್ರಿ ತರ. ಇವನು ಅದ್ರ ತರಾನೇ ಡ್ರೆಸ್ ಅಪ್ ಎಲ್ಲ ಮಾಡ್ಕೊಂಡು ಈ ಹುಲಿ ವೇಷ ಹಾಕಿ ಹೋಗೋ ತರ ಮಾಡ್ತಾರಲ್ಲ, ಅದಕ್ಕೆ ಕರೀತಾರೆ ಡಿಸೆಂಬ್ಲಿಂಗ್ ಅಂತ. ಕನ್ಸೀಲಿಂಗ್ ಒನ್ಸ್ ಟ್ರೂ ಮೋಟಿವ್ಸ್. ಇಲ್ಲಿ ಇಮೇಜ್ ಇತ್ತದು, ಏನೋ ಇದಾಗಿದೆ, ಅದನ್ನ ಇದ್ದಿದ್ರೆ ತೋರಿಸ್ತಿದೆ. ಓಕೆನಾ? ಕನ್ಸೀಲಿಂಗ್ ಒನ್ಸ್ ಟ್ರೂ ಮೋಟಿವ್ಸ್, ಫೀಲಿಂಗ್ಸ್ ಆರ್ ಬಿಲೀಫ್ಸ್ ಅಂಡರ್ ಎ ಫಾಲ್ಸ್ ಮಾಸ್ಕ್. ಅಂತಂದ್ರೆ ಏನೋ, ಈಗೇನೋ ಮಾಸ್ಕ್ ಹಾಕೊಂಡು, ಸುಳ್ಳು ಮಾಸ್ಕ್ ಅನ್ನ ಹಾಕೊಂಡು, ಮುಖದ ಮೇಲೆ ಮುಖವಾಡ ಹಾಕೊಂಡು, ಓ ನಾನು ಅದನ್ನ ನಂಬ್ತಾ ಇದ್ದೀನಿ, ನಾನು ನಿಮ್ ತರದವನೇ ಅಂತ ಹೇಳಿ ಏನ್ ಮಾಡೋದು, ಮೋಸ ಮಾಡಿ ಏನಾದ್ರೂ ಅಡ್ವಾಂಟೇಜ್ ತಗೊಳ್ಳೋದು, ಗೇನ್ ಮಾಡೋದು. ಹಿ ವಾಸ್ ಡಿಸೆಂಬ್ಲಿಂಗ್ ಹಿಸ್ ಆಂಗರ್ ಬೈ ಸ್ಮೈಲಿಂಗ್ ಪ್ಲೀಸೆಂಟ್ಲಿ ಅಟ್ ದ ಗೆಸ್ಟ್. ಅಂತಂದ್ರೆ ಏನ್ ಮಾಡಿದೆ ಅವನು, ಗೆಸ್ಟ್ ಯಾರೋ ಬಂದಿದ್ರು, ಬೈತಾ ಇದ್ರು ಗನ್ನಾಗಿ ಬೋರ್ ಬರೋ ರೇಂಜಿಗೆ ಸಿಟ್ಟು ಬಂದಿತ್ತು ಅವನಿಗೆ. ಬಟ್ ಆದ್ರೂ ಕೂಡ ಸ್ಮೈಲ್ ಮಾಡೋ ಮುಖವಾಡದ ಮೂಲಕ ಏನ್ ಮಾಡ್ತಿದ್ದ ಅವನು, ಅವನ ಒಂದು ಆಂಗರ್ ಅನ್ನ ಡಿಸೆಂಬಲ್ ಮಾಡ್ಕೊಂತ ಇದ್ದ. ಮುಖವಾಡ, ಸ್ಮೈಲಿನ ಮುಖವಾಡ ಹಾಕೊಂಡು ತರ ಆಂಗರ್ ನ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದ ಅನ್ನೋ ಅರ್ಥ ಇತ್ತಲ್ವಾ? ನೆಕ್ಸ್ಟ್, ಗೈಲ್ ಅಂತಂದ್ರೆ ಏನು, ಕಪಟತನ, ಗೈಲ್. ಸ್ಲೈ ಆರ್ ಕನ್ನಿಂಗ್ ಇಂಟೆಲಿಜೆನ್ಸ್ ಯೂಸ್ ಟು ಟ್ರಿಕ್ ಆರ್ ಫೂಲ್ ಅದರ್ಸ್. ಅಂದ್ರೆ ಏನ್ ಹೇಳ್ರಿ, ಇಲ್ಲಿ ನೋಡ್ರಿ, ಈ ತರ ಈಗ ನಮ್ಮ ಫೈಲ್ ಅನ್ನ ಯಾರು ಚೆಕ್ ಮಾಡ್ಬೋದು ಇದರಲ್ಲಿ, ಏನು ಡಾಕ್ಯುಮೆಂಟ್ ಅಲ್ಲಿ ಅಂತ ಏನ್ ಮಾಡ್ತೀವಿ ನಾವು, ಅದಕ್ಕೆ ಬೇರೆ ನೇಮ್, ಏನೇನೋ ನೇಮ್ ಕೊಡೋದು, ನಮಗೆ ಮಾತ್ರ ಗೊತ್ತಾಗುತ್ತೆ. ಓ ಇದ್ರಲ್ಲಿ ಏನೋ ಇದೆ ಭಯಂಕರ ಅಂತ ಹಿಂಗ್ ಓಪನ್ ಮಾಡ್ತಾನೆ, ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ಮೋಸ ಹೋಗುತ್ತೆ. ಏನು ಇರಲ್ಲ ಅದ್ರಲ್ಲಿ. ಅಂದ್ರೆ ಹಾಗೆ ಸ್ಲೈ ಅಂತಂದ್ರೇನು, ಸ್ಲೈ ಅಂತಂದ್ರೇನು, ಕನ್ನಿಂಗ್ ಮಾಡೋದು, ಮೋಸಗೊಳಿಸೋದು, ಡಿಸೆಪ್ಟಿವ್ನೆಸ್. ದ ಸೇಲ್ಸ್ ಮ್ಯಾನ್ ಯೂಸ್ಡ್ ಆಲ್ ಹಿಸ್ ಗೈಲ್ ಟು ಪರ್ಸುವೇಡ್ ಮೀ ಟು ಬೈ ದ ಓಲ್ಡ್ ಕಾರ್. ಸೇಲ್ಸ್ ಮ್ಯಾನ್ ಏನ್ ಮಾಡ್ದ, ಭಾರಿ ಚೆನ್ನಾಗೈತ್ ಕಾರು, ಏನು ಭಯಂಕರ ಓಡ್ದತ್ತೆ, ಇಂಜಿನ್ ಎಲ್ಲ ಭಾರಿ ಹೊಸದ್, ಈಗಷ್ಟೇ ತಾನೇ, ಮೊನ್ನೆ ಅಷ್ಟೇ ತಾನೇ ನೋಡಿ ಎಷ್ಟು ಹೊಸಾಗಿದೆ ಅಂತ ರೀಪೇಂಟ್ ಮಾಡಿ ಸೇಲ್ ಮಾಡ್ಬಿಟ್ಟ. ಹೀಗೆ ಕಪಟತನ, ಗೈಲ್. ಓಕೆನಾ? ಏನ್ ಮಾಡ್ಬೇಕು, ಗೈಲಿಗೆ ಏನ್ ಹೇಳ್ಬೋದು, ಗೈಲ್, ಗೈಲ್. ಓಕೆ, ಇರ್ಲಿ ನೋಡೋಣ, ಲಾಸ್ಟಿಗೆ ಏನಾದ್ರು ಐಡಿಯಾ ಬರ್ಬೋದಂತ. ಕ್ರಾಫ್ಟಿನೆಸ್, ಏನಾದ್ರು ನೆನ್ಪಿಟ್ಕೊಳ್ಳೋದಕ್ಕೆ ಟ್ರಿಕ್ಸ್ ಗಳನ್ನ ಮಾಡಿದೆ. ಕ್ರಾಫ್ಟಿನೆಸ್ ಅಂತ ತಂತ್ರಗಾರಿಕೆ. ಇದು ಕೂಡ ಆ ಕನ್ನಿಂಗ್ ತರ ತಂತ್ರಗಾರಿಕೆ, ಒಂಥರ ಚಾಣಾಕ್ಷತನದಿಂದ ಮೋಸಗೊಳಿಸೋದು. ರಾಜಕೀಯ ಪಕ್ಷದವರು ಮಾಡ್ತಾರಪ್ಪ ಹಂಗೆ ತಂತ್ರಗಾರಿಕೆ. ದ ಸ್ಕಿಲ್ ಇನ್ ಬೀಯಿಂಗ್ ಡಿಸೀಟ್ಫುಲ್ ಆರ್ ಸ್ಲೈ ಟು ಅಚೀವ್ ಎ ಸ್ಪೆಸಿಫಿಕ್ ರಿಸಲ್ಟ್. ಓಕೆನಾ? ಏನೋ ಒಂದು ಸ್ಕಿಲ್, ಓಕೆನಾ, ಒಂದು ಬೀಯಿಂಗ್ ಡಿಸೀಟ್ಫುಲ್ ಮ್ಯಾನರ್. ಈಗ ಒಂದು ಸ್ಕಿಲ್, ಈಗ ಎಕ್ಸಾಂಪಲ್ ಅಂತಂದ್ರೆ ಮೋಸ ತಂತ್ರಗಾರಿಕೆ ಅಂತ ಏನ್ ಹೇಳಲ್ಲ, ಸುಮ್ಮನೆ ಕಾಂಟ್ರವರ್ಸಿ. ಏನಂತಂದ್ರೆ ಇದ್ರಲ್ಲಿ ಈಗ ನೀವು ನೋಡಿರ್ಬೋದು, 19 ಇವರು ಯಾವಾಗ ಒಟ್ಟಲೈತಿ ಬಾಯಿಗೆ ಬರ್ತಾರೆ, ಅವರು ಆದಾಗ ಏನಾಗುತ್ತೆ ಅಲ್ರಿ, ಫಸ್ಟ್ ಇಂದಿರಾ ಗಾಂಧಿ ಏನಾಗುತ್ತೆ, ಅವ್ರದ್ದು ಇಂದಿರಾ ಗಾಂಧಿದು ಸರ್ಕಾರ ಬಿದ್ದೋಗುತ್ತಲ್ರಿ, ಅವ್ರದ್ದು ಎಮರ್ಜೆನ್ಸಿ ಎಲ್ಲ ಹಾಕಿ ಸರ್ಕಾರ ಬಿದ್ದೋಗುತ್ತೆ. ಬಿದ್ದೋದ ತಕ್ಷಣ ಚಂದ್ರಶೇಖರ್ ಅಲ್ವಾ, ಐ ಥಿಂಕ್, ಸರ್ಕಾರ ಬಿದ್ದೋಗತ್ತೆ. ಬಿದ್ದೋದಾಗ ಏನಾಗತ್ತೆ, ವಾಜಪೇಯಿ ಸರ್ಕಾರ ಆಗತ್ತೆ. ಓಕೆನಾ? ವಾಜಪೇಯಿ ಸರ್ಕಾರ ಆದಾಗ ಏನಾಗುತ್ತೆ,
ವಾಜಪೇಯಿ ಸರ್ಕಾರ ಆದಾಗ ಅವರು ಏನ್ ಮಾಡ್ತಾರೆ ಇಲ್ಲಿ, ಅವ್ರಿಬ್ರು ವಾಜಪೇಯಿನ ನಾನು ಹೇಳ್ತೇನೆ ಆಮೇಲೆ ವಾಜಪೇಯಿ ಅವ್ರ ಹೆಸರು ನೆನಪಿ ಬರ್ತದೆ ಹೇಳ್ತೇನೆ. ತಂತ್ರಗಾರಿಕೆ ಸ್ಕಿಲ್ ಡಿಸಿಟ್ಫುಲ್ ಆರ್ ಸ್ಲೈ ಟು ಅಚೀವ್ ಎ ಸ್ಪೆಸಿಫಿಕ್ ರಿಸಲ್ಟ್ ಅಂತ ಕರಿತಾರೆ. ಅಂತಂದ್ರೆ ಏನೋ ಒಂದು ರಿಸಲ್ಟ್ ತಗೊಳ್ಳಿಕ್ಕೆ ಅವ್ರ ಏನ್ ಮಾಡ್ತಾರೆ, ಡಿಸಿಟ್ಫುಲ್ ಮ್ಯಾನರ್. ಹರ್ ಕ್ರಾಫ್ಟ್ನೆಸ್ ಹೆಲ್ಪ್ಡ್ ಹರ್ ನೇವಿಗೇಟ್ ದ ಕಾಂಪ್ಲೆಕ್ಸ್ ಆಫೀಸ್ ಪಾಲಿಟಿಕ್ಸ್. ಅಂತಂದ್ರೆ ಏನಾಗುತ್ತೋ, ಅವಳ ಒಂದು ಕ್ರಾಫ್ಟಿನೆಸ್ ಇತ್ತಲ್ಲ, ಒಂದು ತಂತ್ರಗಾರಿಕೆ, ಅದೇನ್ ಮಾಡ್ತು, ಮತ್ತೆ ಕಾಂಪ್ಲೆಕ್ಸ್ ಪಾಲಿಟಿಕ್ಸ್, ಆಫೀಸ್ ಪಾಲಿಟಿಕ್ಸ್ ಅನ್ನ ನೇವಿಗೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತು. ಸಾರಿ, ಹೆಲ್ಪ್ ಮಾಡ್ತು. ಓಕೆನಾ? ಹಾ, ಇವ್ರು ಬಂದ್ರಿ ಮೊರಾರ್ಜಿ ದೇಸಾಯಿ. ಮೊರಾರ್ಜಿ ದೇಸಾಯಿ ಅವ್ರದ್ದು ಸರ್ಕಾರ ಆಗತ್ತಲ್ವಾ, ಆಮೇಲೆ ಎಮರ್ಜೆನ್ಸಿ ಆದ ತಕ್ಷಣ ಯಾರ ಜೊತೆಗೆ, ಆ ಚಂದ್ರಶೇಖರ ಯಾರೋ ಒಬ್ಬರ ಜೊತೆಗೆ ಏನೋ ಸಮ್ಮಿಶ್ರ ಸರ್ಕಾರ ಆಗತ್ತೆ. ಆದ್ರೆ ಏನ್ ಮಾಡ್ತಾರೆ, ಇಂದಿರಾ ಗಾಂಧಿ ಏನ್ ಮಾಡ್ತಾರೆ, ಅವರಿಗೆ ಕೇಳ್ತಾರೆ, ಆಫರ್ ಕೊಡ್ತಾರೆ. ನಿಮ್ಗೆ ಪ್ರೈಮ್ ಮಿನಿಸ್ಟರ್ ಆಗೋದ್ ಬೇಡ ನೀವು, ಓಹೋ ಪ್ರೈಮ್ ಮಿನಿಸ್ಟರ್ ಆಗೋದ್ ಬೇಡ ನೀವು, ಪ್ರೈಮ್ ಮಿನಿಸ್ಟರ್ ಮಾಡ್ತೀನಿ ನಿಮ್ಮನ್ನ, ನಮ್ ಜೊತೆಗೆ ಸಾಥ್ ಕೊಡಿ ಅಂತ. ಅವಾಗ ಏನಾಗುತ್ತೆ, ಅವರು ಬಿಜೆಪಿನ ಬಿಟ್ಟು ಏನ್ ಮಾಡ್ತಾರೆ, ಕಾಂಗ್ರೆಸ್ಗೆ ಬರ್ತಾರೆ. ಅವಾಗ ಏನಾಗುತ್ತೆ, ಇಬ್ರು ಸೇರಿ ಸರ್ಕಾರ ಮಾಡ್ತಾರೆ. ಅವರನ್ನ ಚಂದ್ರಶೇಖರ್ ಯಾರು ಇರ್ಬೇಕು, ಚಂದ್ರಶೇಖರ್ ಅವರನ್ನ ಪಿ ಎಂ ಮಾಡ್ತಾರೆ. ಪಿ ಎಂ ಮಾಡಾದ್ಮೇಲೆ ಏನಾಗುತ್ತೆ, ಇಂದಿರಾ ಗಾಂಧಿ ಏನ್ ಮಾಡ್ತಾರೆ, ಅವ್ರ ಸಪೋರ್ಟ್ ಅನ್ನ ವಿಡ್ರಾ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇವರಿಗೆ ಅತ್ಲ ಬಿಜೆಪಿಗೂ ಹೋಗಂಗಿಲ್ಲ, ಕಾಂಗ್ರೆಸ್ಸಿಗೂ ಹೋಗಂಗಿಲ್ಲ. ಆಮೇಲೆ ಮತ್ತೆ ರಿ ಎಲೆಕ್ಷನ್ ಆಗತ್ತೆ, ಇಂದಿರಾ ಗಾಂಧಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರುತ್ತೆ. ಅರ್ಥ ಆಯ್ತಾ? ಹೇಗೆ ಹೇಗೆ ಮಾಸ್ಟರ್ ಪ್ಲಾನ್, ದಿಸ್ ಇಸ್ ಪಾಲಿಟಿಕ್ಸ್. ಅಂದ್ರೆ ಆತರ ತಂತ್ರಗಾರಿಕೆ ಮಾಡಿ ಏನ್ ಮಾಡಿದ್ರು ಹಾಗೆ. ಓಕೆ, ಕೋಜನೇಜ್. ಕೋಜನೇಜ್ ಅಂತಂದ್ರೇನು? ವಂಚನೆ ಮಾಡೋದು. ಒಂದು ನಿಮಿಷ. ಕೋಜನೇಜ್ ಅಂತಂದ್ರೇನು? ವಂಚನೆ ಮಾಡೋದು. ಸ್ವಲ್ಪ ಕೋ ಕೋ ಒಟ್ಟಿಗೆ ಇಟ್ಕೊಂಡು ಮೋಸ ಮಾಡ್ತಾರೆ ಅಂತಾರ, ಏನೋ ಒಂದೇ ತಟ್ಟೆಲ್ ಅನ್ನ ತಿಂದು ಮುಹೂರ್ತ ಇಟ್ಟರು, ಕೇಳಿದಿರಲ್ವಾ? ಹಾಗೆ ವಂಚನೆ, ಕೋಜನೇಜ್. ಕೋ ಅಂತಂದ್ರೆ ಒಟ್ಟಿಗೆ ಇರೋದು. ದ ಆಕ್ಟ್ ಆರ್ ಪ್ರಾಕ್ಟೀಸ್ ಆಫ್ ಕೋಜನೇಜ್ ಡಿಸೀವಿಂಗ್ ಆರ್ ಚೀಟಿಂಗ್ ಇನ್ ಬಿಸ್ನೆಸ್. ನೋಡಿ, ಬಿಸ್ನೆಸ್ ಅಲ್ಲಿ ಯಾವಾಗ ಯಾರು ಮೋಸ ಮಾಡೋದು, ಒಟ್ಟಿಗೆ ಇಬ್ರು ಸೇರಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಮೋಸ ಮಾಡ್ಬಿಡೋದು. ದ fraudulent scheme was a clear case of financial cogenage. ಕೋಜನೇಜ್ ನೆನ್ಪಿಟ್ಕೊಳ್ರಿ. ಅಂದ್ರೆ ಈಗ ಏನೋ ಒಂದ್ ಸ್ಕೀಮ್ ಬರುತ್ತೆ, ಇಷ್ಟು ಇನ್ವೆಸ್ಟ್ ಮಾಡಿ ನಾವು ಹಂಗ್ ಡಬಲ್ ಟ್ರಿಬಲ್ ಮಾಡ್ಕೊಟ್ಬಿಡ್ತೀವಿ, ಇಂಥವೆಲ್ಲ ಸ್ಕೀಮ್ ಇರ್ತಾವಲ್ಲ, ನೀವು ಫೈನಾನ್ಷಿಯಲ್ ವಂಚನೆ ಮಾಡುವಂತವು, ನಂಬಕ್ ಹೋಗ್ಬೇಡಿ. ನೆಕ್ಸ್ಟ್, ಏನ್ ಎಲ್ಲ ಇಮೇಜು ಇದಾಗಿದಾವಲ್ಲ ಇವತ್ತು, ಇರ್ಲಿ. ಓಕೆ, ಗೈಲ್ಲೆಸ್ನೆಸ್. ಗೈಲ್ಲೆಸ್ನೆಸ್ ಅಂತಂದ್ರೇನು? ನಿಷ್ಕಪಟತನ. ಒಂದೇ ನಿಮಿಷ ಇರಿ, ನಾನು ಓಕೆ ಒಂದೇ ನಿಮಿಷ ಅನ್ಸುತ್ತಾ, ಇಲ್ಲಿ ನೋಡ್ರಿ, ಕನ್ನಿಂಗ್ ಫಾಕ್ಸ್ ಈಗ ಬಂತಲ್ಲ, ಕುತಂತ್ರ ನೋಡಿದ್ರ, ನರಿ 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 ಬಂತ ನೋಡ್ರಿ, ನರಿ ಅನ್ನ ಬಂದ. ನೆಕ್ಸ್ಟ್ ಬಂದ್ರೆ ಡಿಸೆಪ್ಟಿವ್ನೆಸ್ ಆಯ್ತು, ಇದಾದ್ರೂ ಓಕೆ. ಹಾ, ಗೈಲ್ಲೆಸ್ನೆಸ್ ನೋಡ್ರಿ, ಇದಕ್ಕೆ ಇಮೇಜ್ ಬಂತು, ಸಣ್ಣ ಸಣ್ಣ ಮಗು ಇದೆ, ಕ್ಯೂಟಿ ಕ್ಯೂಟಿ ಮಗು ಇದೆಯಲ್ಲ, ಈ ಸಣ್ಣ ಮಕ್ಕಳಿಗೆ ಏನಾದ್ರು ಕಪಟ ಇರುತ್ತಾ, ಮೋಸ ಇರುತ್ತಾ, ಏನಿರ್ತಾವ ಒರಿಜಿನಲ್ ಅವ್ರ ಫೇಸ್ ಮೇಲೆ ಏನಿರುತ್ತೋ ಅದೇ ಆಕ್ಚುಲಿ ಇರೋದು. ಸೊ ಏನೋ ಒಂದೇ ನಿಮಿಷ, ಅವು ಏನೋ ಅದು ಹೆಂಗಿರ್ತಾವ ಹಂಗೆ ಇರೋದು ಅಂತ. ಕಪಟನ ಇಲ್ಲ, ಕಪಟತನ ಇಲ್ಲ, ನಿಷ್ಕಪಟತನ. ದ ಕಂಡೀಷನ್ ಆಫ್ ಬೀಯಿಂಗ್ ಟೋಟಲಿ ಫ್ರೀ ಫ್ರಮ್ ಗೈಲ್, ಡಿಸೀಟ್ ಆರ್ ಕನ್ನಿಂಗ್. ಅಂದ್ರೆ ಕನ್ನಿಂಗ್ ಇಲ್ದೇ ಇರೋದು. ಗೈಲ್ ಅಂತಂದ್ರೆ ಕನ್ನಿಂಗ್ ಇರೋದು, ಗೈಲ್ಲೆಸ್ನೆಸ್. ಓಕೆನಾ? ಎವ್ರಿ ಒನ್ admire the guilelessness of the small child honesty. ಚೈಲ್ಡ್ಸ್ ಆನೆಸ್ಟಿ ಅರ್ಥೈತಲ್ಲ? ಚೈಲ್ಡ್ಸಿನ ಒಂದು ನಿಷ್ಕಪಟತನ ಇಲ್ಲದೆ ಇರುವಂತ ಆನೆಸ್ಟಿಯನ್ನ ಎಲ್ರು ಇಷ್ಟಪಟ್ರು. ಸಿನ್ಸಿಯಾರಿಟಿ. ಸಿನ್ಸಿಯರ್ ಅಂತಂದ್ರೇನು? ಪ್ರಾಮಾಣಿಕತೆ ನೋಡ್ರಿ. ಓಕೆ, ನಾ ಡೀಲ್ ಡನ್ನು, ನಿಮ್ಗೂ ಇಷ್ಟು ಇದು, ನಮಗೂ ಇಷ್ಟು ಇದು, ಓಕೆ, ಏನು ಪ್ರಾಮಾಣಿಕತೆಯಿಂದ ಇರೋಣ ಅಂತ. ಹಾಗೆ ದ ಕ್ವಾಲಿಟಿ ಆಫ್ ಬೀಯಿಂಗ್ ಫ್ರೀ ಫ್ರಮ್ ಏನೋ ಪ್ರಿಟೆನ್ಸ್, ಅಂದ್ರೆ ನಾಟಕ ಮಾಡೋದು, ನಾಟಕ ಮಾಡಿ ಪ್ರಿಟೆಂಡ್ ಮಾಡಿ ಮಾಡ್ತೀನಿ ಅಂತ ಅನ್ಬಿಟ್ಟು ಆತರ ಎಲ್ಲ ಇಲ್ಲ. ಡಿಸೀಟ್. ಆಮೇಲೆ ಹೈಪೋಕ್ರಸಿ. ಹೈಪೋಕ್ರಸಿ ಅಂತಂದ್ರೆ ಏನು? ಸ್ವಲ್ಪ ಇರೋದು ಅನ್ನೋ ತರ ತೋರ್ಸೋದು, ಸುಳ್ಳು ಹೇಳೋದು ಅನ್ನೋ ತರ. ಏನು ಹೈಪೋಕ್ರೆಟಿಕ್ ಅಂತ ಅಂತೀವಲ್ಲ, ಇಮ್ಯಾಜಿನರಿ, ಏನು ಪ್ರಿಟೆಂಡ್ ತರಕ್ಕೆ ಹೈಪೋಕ್ರಸಿಯನ್ನ ಯೂಸ್ ಮಾಡ್ತೀವಿ ನಾವು ಸಿನೋನಿಮ್ ಆಗಿ. ಹಿಸ್ ಅಪಾಲಜಿ ವಾಸ್ ಗಿವನ್ ವಿತ್ ಅಟ್ಮೋಸ್ಟ್ ಸಿನ್ಸಿಯರಿಟಿ ಅಂಡ್ ರಿಗ್ರೆಟ್.
ಅವನ ಒಂದು ಅಪೋಲಜಿ ಇತ್ತಲ್ಲ, ಅದೇನಿತ್ತು, ಅವನು ಕ್ಷಮೆ ಕೇಳಿದ್ನಲ್ಲ, ಅಟ್ಮೋಸ್ಟ್ ಸಿನ್ಸಿಯರಿಟಿ ಮತ್ತೆ ರಿಗ್ರೆಟ್ ಇತ್ತು, ಸಿನ್ಸಿಯರಿಟಿ ಇತ್ತು. ನಿಜವಾಗ್ಲೂ ಅವನು ಹೌದು ನಾನು ತಪ್ಪು ಮಾಡಿದೆ ಹೌದು ಅಂತ ಬಂದು ಅಪೋಲಜಿ ಮಾಡಿ ಕ್ಷಮೆ ಕೇಳ್ತಾ ಇದ್ದ. ರಿಲಯಬಿಲಿಟಿ ಅಂತಂದ್ರೇನು? ರಿಲೇ 4x4 ರಿಲೇ ಅಲ್ಲ. ರಿಲೇ ಅಂತಂದ್ರೆ RELEY ರಿಲೇ ಅಂತಂದ್ರೆ ರಿಲೇ ಅಂತಂದ್ರೆ ಏನೋ ನಂಬಿಕೆ, ಟ್ರಸ್ಟ್ ಅಂತೀವಲ್ಲ, ಅದನ್ನ ನಾವು ರಿಲೇ ಅಂತ ಕರಿತೀವಿ. ಈ ರಿಲೇಡ್ ಆನ್ ಹಾಗೆ. ಸೊ ವಿಶ್ವಾಸಾರ್ಹತೆ, ಈಗ ನೋಡಿ ಸದೃಢ ಅಲ್ಲಿಗೆ ಇದು ಅಡ್ವರ್ಟೈಸ್ ಬರುತ್ತಲ್ಲ, ಸದೃಢ ಅಲ್ಲಿಗೆ ವಿಶ್ವಾಸಾರ್ಹತೆ ಏನೋ ಒಂದು ಅಡ್ವರ್ಟೈಸ್ಮೆಂಟ್, ವಿಶ್ವಾಸ ಅಲ್ಲೂ ಏನೇನೋ ಆತರ, ಅದಕ್ಕೆ ಹಾಗೆ. ದ ಕ್ವಾಲಿಟಿ ಆಫ್ ಬೇಯಿಂಗ್ ಟ್ರಸ್ಟ್ ವರ್ದಿ ಆರ್ ಪರ್ಫಾರ್ಮಿಂಗ್ ಕನ್ಸಿಸ್ಟೆನ್ಸಿ ವೆಲ್. ದ ರಿಲಯಬಿಲಿಟಿ ಆಫ್ ದ ಓಲ್ಡ್ ಟ್ರಕ್ ಈಸ್ ಅಬ್ಸಲ್ಯೂಟ್ಲಿ ಅನ್ಬೀಟಬಲ್. ಅಂದ್ರೆ ಹಳೆ ಒಂದು ಟ್ರಕ್ ಇತ್ತಲ್ಲ, ಅದ್ರ ಮೇಲೆ ಒಂದು ನಂಬಿಕೆ ಇತ್ತಲ್ಲ, ಓ ಇದು ನನ್ನ ಕೈ ಹಿಡಿತೆ ಅಂತ, ಅದೊಂಥರ ಅನ್ಬೀಟೇಬಲ್, ಅದನ್ನ ಬೀಟ್ ಮಾಡಕ್ಕೆ ಆಗಲ್ಲ ಅಂತ ಅಷ್ಟೊಂದು ನಂಬಿಕೆ ಇತ್ತು. ವರ್ಚುವಸ್ನೆಸ್ ಅಂತ ಸದ್ಗುಣ, ಒಳ್ಳೆ ಗುಣ ಇದ್ರೆ ಇನ್ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಆಯ್ತಾ. ಸದ್ಗುಣ ಅಂತ, ವರ್ಚಸ್ಸು ಅಂತ ನೆನ್ಪಿಟ್ರು. ವರ್ಚಸ್ ಅಂತಂದ್ರೆ ಒಳ್ಳೆ ವರ್ಚಸ್ ಇರ್ತದೆ, ಗುಣ ಒಳ್ಳೆ ವರ್ಚಸ್ಸು ನೆನ್ಪಿಟ್ಕೊಳ್ಳೋದಕ್ಕೆ. ಮತ್ತೆ ವರ್ಚುವಸ್ ಅಂತಂದ್ರೆ ವರ್ಚಸ್ ಅಂತಂದ್ರೆ ಒಂಥರ ಶೈನಿಂಗ್ ತರ. ಇನ್ನು ವರ್ಚುವಸ್ನೆಸ್ ಅನ್ನೋದು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವರ್ಚಸ್ ಇದೆ ಅವನ ಗುಣದಲ್ಲಿ, ವರ್ಚಸ್ಸು ಅಂತೀವಲ್ಲ ನಾವು ಮಾತಾಡೋದಿಲ್ವ ಕನ್ನಡದಲ್ಲಿ, ಹಾಗೆ ವರ್ಚಸ್. ಸೊ ಸದ್ಗುಣ. ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಹ್ಯಾವಿಂಗ್ ಆರ್ ಶೋವಿಂಗ್ ಹೈ ಮೋರಲ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ಮೋರಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ನೈತಿಕವಾದ ಒಂದು ಗುಣಗಳನ್ನ ಹೊಂದಿರೋದು. ಹರ್ ವರ್ಚುವಸ್ನೆಸ್ ಮೇಡ್ ಹರ್ ಎ ರೋಲ್ ಮಾಡೆಲ್ ಫಾರ್ ದ ಎಂಟೈರ್ ಕಮ್ಯುನಿಟಿ. ಅವಳ ಒಂದು ಸದ್ಗುಣ ಏನ್ ಮಾಡ್ತು, ಇಡೀ ಕಮ್ಯುನಿಟಿಗಳನ್ನ ರೋಲ್ ಮಾಡೆಲ್ ಆಗಿ ಮಾಡ್ತು. ಎಮ್ಯಾಸಿಯೇಟ್, ಇಲ್ಲಿಗೆ ಏನ್ ಮುಗಿತು, ಒಂದಿಷ್ಟು ವರ್ಡ್ಗಳು ಸೆಟ್ ಆಫ್ ವರ್ಡ್ ಮುಗಿತು. ನಾನು ನಿಮ್ಗೆ ಫಸ್ಟ್ ಕ್ಲಾಸ್ ಅಲ್ಲೇ ಹೇಳಿದ್ದೆ, ಇವೆಲ್ಲ ಏನಿದು ಒಂದ್ ಸೆಟ್ ಆಫ್ ವರ್ಡ್ ಅಂದ್ರೆ ಒಂದು ಆಂಟೋನಿಮ್ ಸಿನೋನಿಮ್ ಆಗಿ ಅವು ಇದಾಗಿರ್ತವೆ. ಎಕ್ಸಾಂಪಲ್ ಅಂತಂದ್ರೆ ಡೂಪ್ಲಿಸಿಟಿ ಆಯ್ತಾ, ಇದಕ್ಕಿದು ಸಿನೋನಿಮ್, 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 ಇದಕ್ಕಿದೆ ಸಿನೋನಿಮ್. ಅದು ಸಾರಿ, ಇದಕ್ಕೆ ಇಲ್ಲಿ ತನಕ ಸಿನೋನಿಮ್ಸ್, ಒಂದಕ್ಕೊಂದಕ್ಕೆ ಮ್ಯಾಚ್, ಎಲ್ಲವೂ ವಂಚನೆ. ಇಲ್ಲಿಂದ ನೀವು ಆಂಟೋನಿಮ್ಸ್, ಅರ್ಥ ಆಯ್ತಲ್ವಾ? ಗೈಲೆಸ್ನೆಸ್, ಕಪಟತನ ಇಲ್ಲದೆ ಇರೋದು, ಸಿನ್ಸಿಯರಿಟಿ ಇಂದ ಇರೋದು, ರಿಲಯಬಿಲಿಟಿ ಇಂದ ಇರೋದು, ವರ್ಚುವಸ್ನೆಸ್, ಓಕೆನಾ? ಇವಿಷ್ಟು ಗುಣ ಇರೋದು, ಅಲ್ಲಿರೋದು ಮೋಸ ಮಾಡೋದು, ಒಳ್ಳೆ ಗುಣ. ಸೊ ಇವಿಷ್ಟು ಏನಿವೀಗ ಆಂಟೋನಿಮ್ಸ್ ಸಿನೋನಿಮ್ಸ್, ಆ ವರ್ಡ್ಗಳು, ಈ ವರ್ಡ್ಗಳು. ಈಗ ನೆಕ್ಸ್ಟ್ ಸೆಟ್ ಆಫ್ ವರ್ಡ್, ನೆಕ್ಸ್ಟ್ ಥೀಮೇ ಚೇಂಜ್ ಈಗ, ಓಕೆನಾ? ನಾನು ಮೊದಲಿನ ಕ್ಲಾಸ್ಗಳಲ್ಲಿ ಏನ್ ಮಾಡ್ತಿದ್ದೆ, ಕೆಳಗಡೆನೆ ವರ್ಡ್ಗಳನ್ನ ಹಾಕಿರ್ತಿದ್ದೆ, ಓಕೆನಾ? ಇವಿಷ್ಟು ಆಂಟೋನಿಮ್ಸ್, ಇವಿಷ್ಟು ಸಿನೋನಿಮ್ಸ್, ಇವನ್ನ ನೆಕ್ಸ್ಟ್ ಮಾಡೋಣ ಅಂತ. ಈಗ ನಾನು ಅದನ್ನ ಮತ್ತೆ ಎಕ್ಸ್ಟ್ರಾ ಸುಮ್ಮನೆ ಆ್ಯಡ್ ಮಾಡೋದಕ್ಕೆ ಟೈಮ್ ಆಗುತ್ತೆ, ಸುಮ್ಮನೆ ಹಾಕಿ ನಾನು ಹೇಳ್ತೀನಲ್ವ, ಹೇಳಿದ್ರೆ ಸಾಕು. ಸೊ ಅಲ್ಲಿವರೆಗೂ ಅವು ಆಂಟೋನಿಮ್ ಸಿನೋನಿಮ್. ಅದು ನಾನು ಪ್ರತಿ ಕ್ಲಾಸಲ್ಲೂ ಹಿಂಗೆ ಮಾಡ್ತಾ ಹೋಗಿದೆ, ಯಾಕಂದ್ರೆ ನಿಮಗೆ ರಿಮೆಂಬರ್ ಮಾಡ್ಲಿಕ್ಕೆ, ರಿವಿಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನೋಡಿ. ಇದ್ರಲ್ಲಿ ನೀವು ಯಾವ್ದೊಂದು ಮೋಸದ್ದು ಅನ್ನೋದೊಂದು ವರ್ಡ್ ಅನ್ನ ಲೈಟ್ ಆಗಿ ಯಾವ್ದೋ ಒಂದು ವರ್ಡಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ, ರಿಲೇಬಿಲಿಟಿ, ಸಿನ್ಸಿಯರಿಟಿ, ಗೈಲ್ಲೆಸ್ನೆಸ್, ಏನೋ ಸಾರಿ ಕಾಸನೇಜ್, ಆಮೇಲೆ ಕ್ರಾಫ್ಟಿನೆಸ್, ಗೈಲು, ಹಿಂಗ್ ನೋಡ್ಕೊಂಡು ಹೋಗ್ಬಿಟ್ರೆ ನಿಮ್ ರಿವಿಷನ್ ಮುಗ್ದೋಗ್ಬಿಡುತ್ತೆ ಸ್ಪೀಡ್ ಆಗಿ. ನೀವು ಪ್ರತಿ ವರ್ಡಿಗೂ ಇದನ್ನೆಲ್ಲ ನೋಡ್ಬೇಕು ಅಂತಿಲ್ಲ. ಈಗ ಎಮ್ಯಾಸಿಯೇಟ್ ಅಂತಂದ್ರೆ ಒಂಥರ ಎರಡು ಏನು ತಳ್ಳಗಾಗಿ ಒಂಥರ ಒಣಗಿ ಹೋಗೋದು, ಗಿಡ ಒಣಗಿ ಹೋಗಿದ್ದಲ್ಲ ಹಾಗೆ. Because someone or something became abnormally thin or weak ಆಗಿ ಒಂಥರ ಸುಸ್ತಾಗಿ ಒಂಥರ ಇದಾಗೋಗುತ್ತೆ. ಎಮ್ಯಾಸಿಯೇಟ್ ಅಂತ ಒಂಥರ ಫೇಟಿಗ್ ಅಂತ ಅಂತೀವಲ್ಲ, ಫೇಟಿಗ್ ಅಂತ ತುಂಬಾ ಸುಸ್ತಾಗಿ ಒಣಗಿ ಹೋಗಿ ಒಂಥರ ಏನೋ ಆಯಾಸ ಇದಾಗೋಗಿರುತ್ತೆ, ಕೃಶ ಅಂತ ಹೇಳ್ತಾರೆ, ಸೆಟ್ಕೊಂಡು ಹೋಗೋದು ಅಂತ ಹಾಗೆ. ದ ಸಿವಿಯರ್ ಡ್ರಾಟ್ ಬಿಗ್ಯಾನ್ ಟು ಎಮ್ಯಾಸಿಯೇಟ್ ಒನ್ ಹೆಲ್ದಿ ಕ್ಯಾಟಲ್. ಅಂದ್ರೆ ಸಿಕ್ಕಾಪಟ್ಟ ಒಂದು ಕ್ಯಾಟಲ್ ಅಂತಂದ್ರೆ ಹೇಳ್ರಿ, ದನಕರುಗಳು. ಇದು ಕೂಡ ಒಂದು ಇದು ನೋಡ್ರಿ, ಕ್ಯಾಟಲ್ಸ್ ಅಂತ ಯೂಸ್ ಮಾಡಲ್ಲ, ಇದೊಂದು ಪ್ಲೂರಲ್ ನೌನ್. ಕ್ಯಾಟಲ್ಸ್ ಅಂತಂದ್ರೆ ಓಕೆ ಸಾರಿ, ಕ್ಯಾಟಲ್ ಅಂತಂದ್ರೆ ಒಂದು ಪ್ಲೂರಲ್ ನೌನ್, ಇದು ಪ್ಲೂರಲ್, ಸಿಂಗ್ಯುಲರ್ ಅಲ್ಲ ಇದು, ಓಕೆನಾ? ಕ್ಯಾಟಲ್ಸ್ ಅಂತ ಯೂಸ್ ಮಾಡಂಗಿಲ್ಲ. ಯಾವ್ದಾದ್ರು ಗ್ರಾಮರ್ ಅಲ್ಲಿ ನಿಮ್ಗೆ ಏನು ಎರರ್ ಅಲ್ಲಿ ಕೊಡ್ಬೋದು. ದ ಕ್ಯಾಟಲ್ಸ್ ಆರ್ ಗ್ರೇಸಿಂಗ್ ಅಂತ ಹೆಂಗ್ ಬರ್ಬೋದು, ಕ್ಯಾಟಲ್ಸ್ ಅಲ್ಲ, ಕ್ಯಾಟಲ್ ಆರ್ ಗ್ರೇಸಿಂಗ್ ನೀವು, ಅಥವಾ ಕ್ಯಾಟಲ್ ಆರ್ ಗ್ರೇಸಿಂಗ್ ಅಂತಿದೆ ಸರ್, ಕ್ಯಾಟಲ್ಗೆ ಆರ್ ಬರಲ್ಲ, ಇದು ಯಾಕೋ ಇದು ಎಡವಟ್ಟು, ಆರ್ ತಪ್ಪು, ಈಸ್ ಬರ್ಬೇಕು, ಕ್ಯಾಟಲ್ ಈಸ್, ಕ್ಯಾಟಲ್ ಆರ್ ಗ್ರೇಸಿಂಗ್, ಯಾಕಂತಂದ್ರೆ ಅದು ಪ್ಲೂರಲ್ ನೌನ್, ಓಕೆನಾ? ನಾವು ಇದ್ರಲ್ಲೆಲ್ಲ ಬರುತ್ತೆ ಆ ಥರದ್ದು ಕ್ಲಾಸ್ಗಳನ್ನ ನಾನು ಮಾಡ್ತೇನೆ, ಅಪ್ಡೇಟ್ ಇರಿ ನಿಧಾನಕ್ಕೆ. ಫಸ್ಟ್ ವಾಕ್ಯಾಬ್ಲರಿಯನ್ನ ಒಂದು ಹಂತಕ್ಕೆ ತಗೊಂಡು ಹೋಗ್ಬೇಕು.
ಎಮ್ಯಾಶಿಯೇಟ್ ಅಂತಂದ್ರೆ ಕೃಶವಾಗುವುದು, ಅರ್ಥ ಆಯ್ತಲ್ವಾ ನಿಮ್ಗೆ ಹೇಗೆ ಅಂತ, ಒಣಿಗೋಗೋದು ಅನ್ನೋದು. ಕೆಡವರಸ್ ಅಂತಂದ್ರೇನು, ಹೆಣದಂತೆ. ಮತ್ತೆ ಹೆಣದಂತೆ ಅಂತಂದ್ರೆ ಸತ್ಯ ಹೋಗಿದ್ದಾನ ಅವನು, ಅಲ್ಲಿ ಕೃಶವಾಗಿ ಅಥವಾ ಒಣಿಗರು ಹೋಗಿದೆ, ಇಲ್ಲಿ ಔಟ್. ರಿಸಂಬ್ಲಿಂಗ್ ಆರ್ ಕಾರ್ಪ್ಸ್ ಇನ್ ಬೀಯಿಂಗ್ ವೆರಿ ಪೇಲ್. ಪೇಲ್ ಅಂತಂದ್ರೆ ಏನು, ಒಂಥರ ಈ ಒಂಥರ ಹಳದಿಗಟ್ಟೋದು ಪೇಲ್ ಅಂತೀವಿ ನೋಡಿ, ಸುಸ್ತಾಗಿ ಒಂಥರ ಕಣ್ಣೆಲ್ಲ ಹಿಂಗಾಗೋದು ಪೇಲಿಂಗ್ ಅಂತ ಅಂತೀವಲ್ಲ, ಅದಕ್ಕೆ ಪೇಲ್ ಅಂತ. ಪೇಲ್. ಥಿನ್ ಆರ್ ಬೋನಿ ಇನ್ ಅಪಿಯರೆನ್ಸ್. ಅಂದ್ರೆ ಬೋನಿ ಅಂತಂದ್ರೆ ಏನು, ಎಲುಬು. ಬೋನಿ 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 ಇನ್ ಅಪಿಯರೆನ್ಸ್. ಅಪಿಯರೆನ್ಸ್ ಅಲ್ಲಿ ಮೂಳೆ ಒಂದೇ ಕಾಣೋದು, ಅಷ್ಟೊಂದು ಇನ್ನೇನ್ ಸತ್ ಹೆಣತರ ಆಗಿದ್ದಾನೆ ಅಂತೀವಲ್ಲ ಹಾಗೆ. ಕ್ಯಾಡವರಸ್. ಕ್ಯಾಡವರಸ್ ಅರ್ಥ ಇದಲ್ವಾ. ಹಿಸ್ ಕ್ಯಾಡವರಸ್ ಲುಕ್ ಸ್ಕ್ಯಾರ್ಡ್ ದ ಯಂಗ್ ಚಿಲ್ಡ್ರನ್ ಇನ್ ದ ನೈಬರ್ಹುಡ್. ಅಂದ್ರೆ ಅವನ ಒಂದು ಕ್ಯಾಡವರಸ್ ಲುಕ್ ಇತ್ತಲ್ಲ, ಅಂದ್ರೆ ಹೆಂಗ್ ಹೇಳಿ, ತೆಳ್ಳಗೆ ಇನ್ನೇನ್ ಬಗೆ ಹಾಕೊಂಡಂಗಿದ್ರೆ ಇವ್ ಏನಂತ ಚೈಲ್ಡ್ಗಳಿಗೆ ನೋಡೇ ಹೆದರಿಕೆ ಆಗೋಯ್ತು. ಹೆಂಗ್ ಸ್ಕ್ಯಾರ್ಡ್, ಸ್ಕ್ಯಾರ್ಡ್ ಮಾರ್ಕ್ಸ್. ಓಕೆ. ನೆಕ್ಸ್ಟ್ ಕಾಂಟ್. ಕಾಂಟ್ ಅಂತಂದ್ರೆ ಏನು, ತೆಳ್ಳಗಿನ. ಒಂದು ಇಮೇಜ್ ಗಾಂಟ್ ಅಂತಂದ್ರೇನು, ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಚೆನ್ನಾಗಿ. ತೆಳ್ಳಗಿನ, ಗಾಂಟ್ ಗಾಂಟ್ ಬರೀ ಹಂಟು ಗಂಟೆ ಇರೋದು, ಗಂಟು ಗಂಟೆ ಐತ್ ಮೈಯಾಗ. ಒಂದು ಚೂರಾರು ನೀನು ಬರೀ ಹೊಲ್ಟೆ ಸಿಗ್ತಾವಲ್ಲ ಮರಿ ನಿನ್ ಮೈಯಲ್ಲಿ, ಒಂದು ಚೂರಾರು ಮಾಂಸ ಕಂಡ ಇದೆ ಅವನ. ಗಾಂಟ್ ಅದೇ ತೆಳ್ಳಗಿನ. ಲೀನ್ ಅಂಡ್ ಹ್ಯಾಗರ್ಡ್ ಎಸ್ಪೆಷಲಿ ಬಿಕಾಸ್ ಆಫ್ ಸಫರಿಂಗ್ ಹಂಗರ್ ಆರ್ ಏಜ್. ಅಂದ್ರೆ ಒಂದು ಏಜ್ ಇಂದ, ವಯಸ್ಸಾಗಿ ಒಂಥರ ವಯಸ್ಸಾದ್ರು ನೋಡಿದ್ರಲ್ಲ ತೆಳ್ಳಗೆ ಒಂಥರ ಇರ್ತಾರಲ್ಲ ಆ ತರ, ಅಥವಾ ಒಂದು ಹಸುವಿಂದ. ಓಕೆನಾ, ಹಸುವಿನಿಂದ ಈ ತರ ಆಗಿ ಏನಾಗಿರ್ತಾರೋ ತೆಳ್ಳಗಾಗಿರ್ತಾರಲ್ಲ ಅವರಿಗೆ ಗಾಂಟ್ ಅಂತ ಅಂತೀವಿ. ಗಾಂಟ್ ನೆನಪಿರ್ತಾರಲ್ಲ, ಗಾಂಟ್ ಗಂಟು ಗಂಟಾಗಿ ಒಂಥರ ಆ ತರ ಇದಾರೆ, ತೆಳ್ಳಗೆ ಮೂಳೆ ಇದಾವೆ. ಆಫ್ಟರ್ ವೀಕ್ಸ್ ಇನ್ ದ ವೈಲ್ಡ್ ದ ಎಕ್ಸ್ಪ್ಲೋರರ್ ಲುಕ್ಡ್ ಗಾಂಟ್ ಅಂಡ್ ಟಯರ್ಡ್. ಅಂತಂದ್ರೆ ತುಂಬಾ ವಾರಗಳ ಕಾಲ, ವೈಲ್ಡ್ ಅಂತಂದ್ರೆ ಕಾಡು ಗೀಡು ಗುಡ್ಡ ಪ್ರದೇಶ ಇದ್ದವನು ಯಾರು, ಎಕ್ಸ್ಪ್ಲೋರರ್. ಮಾಡ್ತಾ ಹೋಗ್ತಾನಲ್ರಿ, ವಿಡಿಯೋ ಗಿಡಿಯೋ ಮಾಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರಲ್ಲ ಅವರು. ಅದೇನಾಯ್ತು ಅವನ್ನ, ಆಮೇಲೆ ಏನಾಯ್ತು, ಅವ್ನು ವಾರಗಟ್ಲೆ ಅಲ್ಲೇ ಇದ್ದು ಅವನಿಗೆ ಸರಿ ಊಟ ತಿಂಡಿ ಎಲ್ಲ ಸರಿ ಸಿಕ್ಲಿಲ್ಲ, ಅವನೊಂಥರ ಟಯರ್ಡ್, ಸುಸ್ತಾಗಿ ಒಂಥರ ಗಾಂಟ ತರ ಆಗಿದ್ದ. ಹಗ್ಗಾರ್ಡ್. ಹಗ್ಗಾರ್ಡ್ ಅಂತಂದ್ರೆ ಸುಸ್ತಾದ, ಟಯರ್ಡ್. ಅದೇ ಅಲ್ವಾ ನಾವು ಮಾಡ್ತಿರೋದು, ಬಾಡಿಗೆ ಅಷ್ಟು ಒಂಥರ ತೆಳ್ಳಗಾಗಿ ಎಮ್ಯಾಸಿಯೇಟ್ ಆಗಿ ಹೋಗಿರೋದು, ಒಂಥರ ಸುಸ್ತು ಬಿದ್ದು ಪೇಲ್ ಆಗಿ ಹೋಗಿರೋದು. ಪೇಲ್ ಅಲ್ಲ, ಪೇಲ್. ಪೇಲ್ ಅಂತಂದ್ರೆ ಪೇಲ್, ಪೇಲಿಂಗ್ ಅಂತ ಅಂತೀವಿ. ನೀವು ಗೂಗಲ್ ಹೊಡೆದ್ ನೋಡಿ, ಪೇಲಿಂಗ್ ಅಂತ ಬರುತ್ತೆ. ಒಂಥರ ಸುಸ್ತಾಗಿ ಒಂಥರ ಇದಾಗಿ ಹೋಗಿರೋದು ಅಂತ, ಬಡಪ ಈ ತರ ಹೋಗಿರುತ್ತಲ್ಲ, ಈ ತರ ಪೇಲಿಂಗ್ ಅಂತ ಕರಿತೀವಿ. ಲುಕಿಂಗ್ ಎಕ್ಸಾಸ್ಟೆಡ್, ಅನ್ವೆಲ್, ಎಸ್ಪೆಷಲಿ ಫ್ರಮ್ ಎ ಫೇಟಿಗ್. ನಾನು ಆಗ್ಲೇ ಹೇಳಿದೆ ನೋಡಿ, ಫೇಟಿಗ್ ಬಿಹೇವಿಯರ್ ಅಂತ. ಫೇಟಿಗ್ ಕೂಡ ಇದಕ್ ಬರುತ್ತೆ, ಸುಸ್ತಾಗಿರೋದು ಒಂಥರ. ಆರ್ ವರಿ. ದ ಡಾಕ್ಟರ್ ಲುಕ್ಡ್ ಹ್ಯಾಗರ್ಡ್ ಆಫ್ಟರ್ ವರ್ಕಿಂಗ್ ಎ ಡಬಲ್ ಶಿಫ್ಟ್ ಎಟ್ ದ ಇಯರ್. ಇಯರ್ ಅಂತಂದ್ರೆ ಏನು, ನಂಗೆ ಗೊತ್ತಿಲ್ಲ, ಡಾಕ್ಟರ್ ಓದಿರೋರು ಹೇಳ್ರು, ಮೆಡಿಕಲ್ ಗಿಡಿಕಲ್ ನರ್ಸಿಂಗ್ ಎಲ್ಲ ಮಾಡ್ತಾರೆ. ಇಯರ್ ಅಂತ. ಓಕೆ. ಈ ಎಕ್ಸಾಂಪಲ್ ಅಂತಂದ್ರೆ ಈಗ ಓಟಿ ಅಂತ ಬರ್ದಿರ್ತಾರೆ, ಪಾಪ ಓಟಿ ಅಂದ್ರೆ ಏನ್ ಸಾರ್ ಅಂತಂದ್ರೆ ನಮ್ಮ ಹುಡುಗರು ಸಾರ್ ಓಟಿ ಪ್ಯಾಕೆಟ್ ಸಾರ್ ಯಾರಿಗ ಗೊತ್ತಿತ್ತಪ್ಪ. ಪಾಪ ಸೈನ್ಸ್ ಇದು ಮೆಡಿಕಲ್ ಅವ್ರ ಆಪರೇಷನ್ ಥಿಯೇಟರ್ ಅಂತ. ಈಗ ನೀವು ಹಾಸ್ಪಿಟ್ಲ್ ಹೋಗ್ತೀರ, ಒ ಪಿ ಡಿ ಅಂತ ಬರ್ತಾರೆ, ಒ ಪಿ ಡಿ ಯಾರಿಗೆ ಗೊತ್ತು, ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಂತ. ಸೊ ಹಾಗೆ ಒಂದೊಂದು ಟರ್ಮ್ಸ್ಗಳು ಇರ್ತವೆ ನಮ್ಗೆ ಗೊತ್ತಿರಲ್ಲ. ನಾವು ಓಟಿ ಅಂದ್ರೆ ಓಟಿ ಪ್ಯಾಕೆಟ್ ಗೊತ್ತಿರಲ್ಲ, ಅಲ್ಲಂದ್ರೆ ಹುಡುಗ ಆಪರೇಷನ್ ಥಿಯೇಟರ್ ಎಲ್ಲ ಗೊತ್ತಿಲ್ಲ. ಆಗಿದ್ದೆ ಅಂತ ನಂಗೆ ಗೊತ್ತಿಲ್ಲ, ಗೊತ್ತಿದ್ದ ಕಮೆಂಟ್ ಮಾಡಿ. ಡಾಕ್ಟರ್ ಆಯ್ತಾ, ಮೇ ಬಿ ಎಮರ್ಜೆನ್ಸಿ ಏನೇನೋ ಇರುತ್ತೆ. ಓಕೆ. ಓಕೆ. ಡಾಕ್ಟ್ರಿಗೆ ಸುಸ್ತಾಗೋದ, 2 ಗಂಟೆ ತನಕ ನೈಟ್ ಶಿಫ್ಟ್ ಎಲ್ಲ ಮಾಡ್ತೀವಿ, ಸಿಕ್ಕಾಬಿಟ್ಟು ಸುಸ್ತಾಗಿ ಈ ತರ ಆಗಿ ಹೋಗ್ತಾನೆ. ಹ್ಯಾಗರ್ಡ್, ಸುಸ್ತಾದ. ಸುಸ್ತಾದ. ಎಮ್ಯಾಶಿಯೇಟ್ ಅಂತಂದ್ರೆ ಹಾಗೆ ಅಲ್ವಾ, ಒಂಥರ ಡ್ರೈನ್ ಅಪ್ ಆಗೋದು, ಎನರ್ಜಿನೇ ಡ್ರೈನ್ ಆಗಿ ಒಣಗಿ ಹೋಗೋದು ಅನ್ನೋ. ಸ್ಕೆಲಿಟಲ್. ಈಗೇನಾಗ ತೆಳ್ಳಗಾಗೋದು, ಇಷ್ಟ ತನಕ ತೆಳ್ಳಗಾಗಾರು ಚರ್ಮರು ಇತ್ತು, ಈಗ ಏನಾಯ್ತು, ಅಸ್ಥಿ ಪಂಜರ ಹೋಗಿದ್ದಾನೆ. ವೆರಿ ಥಿನ್ to the point that the bones are visible beneath the skin. ಅಂತಂದ್ರೇನು, ಬೋನ್ಸ್ ಕಾಣ್ತಾ ಇದಾವೆ. ಈಗ ನೋಡ್ರಿ, ಮೂಳೆ ಕೆಳಗೆ ಬರೀ ಮೂಳೆ, ಸಾರಿ ಚರ್ಮ ಇರೋದು ಬರೀ ಮೂಳೆ ಕಾಣ್ತಾವಲ್ಲ ನಿಂಗೆ ಅಂತ ಬೈತಿರೋದು. ಹಾಗೆ ಅಸ್ಥಿ ಪಂಜರದಂತೆ, ಅಸ್ಥಿ ಪಂಜರನೇ ಅಲ್ಲ ಸ್ಕೆಲಿಟಲ್ ಅಂತ. ಸ್ಕೆಲಿಟಲ್ ಅಂತಂದ್ರೆ ಅಸ್ಥಿ ಪಂಜರ ಅಂತ, ಏನ ಸ್ಕೆಲಿಟನ್ ಅಂತಂದ್ರೆ ಸ್ಕೆಲಿಟಲ್
ಸ್ಕೆಲಿಟಲ್ ನೇಚರ್ ಅಲ್ಲ, ಸಾರಿ, ಸ್ಕೆಲಿಟಲ್ ಬಾಡಿ ಅಂತ ನಾವು ಯಾರಿಗಾರು ಯೂಸ್ ಮಾಡಿದ್ರೆ ಅಸ್ಥಿಪಂಜರದಷ್ಟು ತೆಳ್ಳಗಿದಾನೆ ಅಂತ ಯೂಸ್ ಮಾಡೋದು. ದ ಸ್ಕೆಲಿಟಲ್ ರಿಮೈನ್ಸ್ ಆಫ್ ದ ಓಲ್ಡ್ ಶಿಪ್ ಶಿಪ್ ಲೇ ಆನ್ ದ ಸ್ಯಾಂಡಿ ಬೀಚ್ ಅಂತಂದ್ರೆ, ಸ್ಯಾಂಡಿ ಬೀಚ್ ಏನ್ ಹೇಳ್ರಿ, ಮರಳಿರುವಂತ ಬೀಚ್ ಅಲ್ಲಿ ಲೇ ಆನ್ ದ ಸ್ಯಾಂಡಿ ಬೀಚ್ ಶಿಪ್ ಬಂದ್ ಬಿದ್ದಿರುತ್ತೆ, ಅದು ಹಳೆ ಶಿಪ್. ಅದೀಗ ಟೈಟಾನಿಕ್ ಶಿಪ್ ಇರ್ಬೋದು, ನೀವು ಸಮುದ್ರದ ಅಡಿಗೆ ಹೋಗಿದೆಯಲ್ಲ, ಈ ಶಿಪ್ ಅಲ್ಲಿ ಇರುವಂತ ಜನ ಸತ್ತೋದ್ರೆ ಏನಾಗಿದ್ರೆ ಈಗ ಬರೀ ಮೂಳೆ ಗೀಳೆ ಉಳ್ಕೊಂಡಿದ್ದಾವೆ ಅಂತ. ಸ್ಕೆಲಿಟಲ್ ರಿಮೈನ್ಸ್, ಓಕೆನಾ. ಸ್ಕೆಲಿಟಲ್ ಮೂಳೆಯ ಅಂಶ ಮಾತ್ರ ಇದಾವೆ. ವೇಸ್ಟೆಡ್ ವೇಸ್ಟೆಡ್ ಅಂತ ಹೇಳ್ರಿ, ವೇಸ್ಟ್ ಮಾಡೋದು. ನೋಡ್ರಿ, ವೇಸ್ಟ್ ಏನ್ ಮಾಡ್ತಾರೆ, ಕಸದ ಡಬ್ಬಿಗೆ ಹಾಕ್ತಾ ಇದಾರೆ ಇವರು. ಸರ್, ವೇಸ್ಟಿಗೂ ಇದಕ್ಕೂ ಏನ್ ಸಂಬಂಧ ಇದೆ? ಏನ್ ಮ್ಯಾಟರ್ ಅಂದ್ರೆ, ವೇಸ್ಟ್ ಅನ್ನೋದು ಒಂದು ಮೀನಿಂಗ್ ಏನೋ, ವೇಸ್ಟ್, ಈಗ ವೇಸ್ಟೆಡ್ ರಿಸೋರ್ಸಸ್ ಅನ್ನು ತೆಗೆದಾಕೋದು. ವೇಸ್ಟಿಗೆ ಇನ್ನೂ ಒಂದು ಮೀನಿಂಗ್ ಇದೆ, ಗೂಗಲ್ ಅಲ್ಲಿ ತೆಗೆದು ನೋಡ್ರಿ. ವೇಸ್ಟಿಗೆ ಒಂದೇ ಮೀನಿಂಗ್ ಅಲ್ಲ. ವೇಸ್ಟ್ ಅಂತಂದ್ರೆ ಈ ವೇಸ್ಟೆಡ್ ಮೈ ಟೈಮ್. ವೇಸ್ಟ್ ಅಂತಂದ್ರೆ ಏನಂದ್ರೆ ವರ್ಬ್ ಅದು. ಈ ವೇಸ್ಟೆಡ್ ಮೈ ಟೈಮ್. ಇಲ್ಲೇನಿದು, ಇದು ಅಬ್ಜೆಕ್ಟಿವ್. ವೇಸ್ಟೆಡ್ ಬಾಡಿ ಅಂತಂದ್ರೆ ಏನು, ಅಬ್ಜೆಕ್ಟಿವ್ ಅಲ್ಲ, ಕ್ಷೀಣಿಸಿದ ಒಂಥರ ತೆಳ್ಳಗಾಗಿರೋದು ನೋಡ್ರಿ. ಇಮ್ಯಾಶಿಯೇಟೆಡ್ ಆರ್ ವೀಕ್ನೆಸ್ ಬೈ ಇಲ್ನೆಸ್ ಅಂತಂದ್ರೆ ಏನೋ ಹುಷಾರಿಲ್ದೆ ಒಂಥರ ವೀಕ್ ಆಗಿ ಒಂಥರ ಇದಾಗಿ ಹೋಗಿರ್ತಾರಲ್ಲ, ಕ್ಷೀಣಿಸಿ ಹೋಗಿರ್ತಾರಲ್ಲ, ಹುಷಾರಿಲ್ದೆ ಪೇಟಿಕ್ ಆಗಿ ಎಮ್ಯಾಶಿಯೇಟೆಡ್ ಆಗಿ ತರ ಇದಾಗ. ಎಮ್ಯಾಶಿಯೇಟ್ ಅಂದ್ರೆ ಅರ್ಥ ಆಯ್ತಲ್ಲ. ನಾ ಅದಕ್ಕೆ ಪದೇ ಪದೇ ಎಮ್ಯಾಶಿಯೇಟೆಡ್ ಅಂತ ಯಾಕೆ ಯೂಸ್ ಮಾಡ್ತೀನಿ, ಎಮ್ಯಾಶಿಯೇಟ್ ಸ್ವಲ್ಪ ಹೊಸ ವರ್ಡ್. ಸೊ ಎಮ್ಯಾಶಿಯೇಟೆಡ್ ಆಗಿ ನಿಮ್ ಬಾಯಲ್ಲಿ ಹಾಗೆ ಬರ್ಬೇಕು. ಒಂಥರ ಸುತ್ತಾಗ ಒಂಥರ ಹುಷಾರಿಲ್ದಿದ್ದವ್ರು ಇದಾಗ ಹೋಗಿರ್ತಾರ, ಹೋಗಿರ್ತಾರಲ್ಲ, ಅವ್ರಿಗೆ ನಾವು ಏನಂತ ಎಮ್ಯಾಶಿಯೇಟೆಡ್ ಅಂತ. ನೀವು ಇನ್ಮೇಲೆ ಹಾಗೆ ಯೂಸ್ ಮಾಡ್ತೀವಿ, ಎಮ್ಯಾಶಿಯೇಟೆಡ್. ಬಾಯಲ್ಲಿ ಹಾಗೆ ಬರ್ಬೇಕು, ನಾವು ಒಂದು ವರ್ಡ್ ಗಟ್ಟ ಮಾಡೋದು ಹೀಗೆ. ಇಲ್ನೆಸ್ ಆರ್ ಲ್ಯಾಕ್ ಆಫ್ ಪ್ರಾಪರ್ ನರಿಶ್ಮೆಂಟ್ ಅಂತಂದ್ರೇನು, ಇದು ಏನೋ ಏನಂತೀವಲ್ರಿ, ಒಳ್ಳೆ ಕೊಡೋ ಏನೋ ಗೊತ್ತಾ ಇಲ್ಲ ನಂಗೆ ಬಾಯಲ್ಲಿ. ನರಿಶ್ಮೆಂಟ್ ಅಂತೀವಲ್ರಿ, ಒಳ್ಳೆ ಕತೆ ನಂದು. ಓಕೆ. ಹಿಸ್ ಗ್ರೀವ್ಡ್ ಓವರ್ ಹಿಸ್ ವೇಸ್ಟೆಡ್ ಅಪಾರ್ಚುನಿಟೀಸ್ ಅಂಡ್ ಲಾಸ್ಟ್ ಟೈಮ್. ಹಿ ಗ್ರೀವ್ಡ್ ಓವರ್ ಹಿಸ್ ವೇಸ್ಟೆಡ್ ಅಪಾರ್ಚುನಿಟೀಸ್ ಅಂತಂದ್ರೆ ಅವನ್ ಏನ್ ಮಾಡ್ದ, ಅವನ ಒಂದು ಅಪಾರ್ಚುನಿಟಿ, ಕ್ಷೀಣಿಸಿದ ಅಪಾರ್ಚುನಿಟಿ ತಾಂಡಿದ್ದಾರೆ. ನಾವು ಬಾಡಿಗೆ ತಗೋಬೇಕಂತಿಲ್ಲ, ಕ್ಷೀಣಿಸಿದು ತೆಳ್ಳಗಾಗಿ ಹೋಗಿರೋದನ್ನ. ನಮ್ಗೆ ಸಿಕ್ಕೋ ಅಪಾರ್ಚುನಿಟಿನೂ ಕೂಡ ಏನಾಗತ್ತೆ, ಇದಾಗ ಹೋಗಿರುತ್ತೆ ಅನ್ನೋ ತರ. ಓಕೆನಾ. ಸೊ ಲಾಸ್ಟ್ ಟೈಮ್ ಕೂಡ ಹೋಯ್ತು ಅವನಿಗೆ. ಅಪಾರ್ಚುನಿಟಿನೇ ಸಿಗದೆ ಟೈಮ್ ಕೂಡ ಹೋಯ್ತು. ಹಾ, ಓಕೆ. ಪೋಷಣೆ, ನರಿಶ್ಮೆಂಟ್, ಪೋಷಕಾಂಶಯುಕ್ತ ಏನೋ ಕೊಡ್ತಿರಲ್ಲ ಆತರ, ಪೋಷಣೆ ಅಂತೀವಲ್ಲ, ಅದು ನರಿಶ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಎಲ್ಲ ಪೋಷಕಾಂಶಯುಕ್ತ ಕೊಡೋದು. ಪ್ರಾಪರ್ ಪೋಷಣೆ ಇಲ್ಲದೆ, ಪೋಷಕಾಂಶಯುಕ್ತ ಆಹಾರ ಇಲ್ಲದೆ ಅವನೇನಾಗಿದ್ದ, ವೀಕನ್ ಆಗಿದ್ದ. ಸ್ಕ್ರಾಗಿ ಇದು ಆಕ್ಚುಲಿ ಏನ್ ಹಾಕಿದೆ ಇಮೇಜ್, ಬರಟಾದ ತಳ್ಳಗೆ ಮರದ ಬಿಟಾಕಿ ಒಂಥರ ಸೊಟ್ಟನೆಯ, ಥಿನ್, ಬೋನಿ ಅಂಡ್ ರಫ್ ಇನ್ ಟೆಕ್ಸ್ಚರ್ ಆರ್ ಅಪಿಯರೆನ್ಸ್. ಬೋನಿ ಅಥವಾ ರಫ್ ಟೆಕ್ಸ್ಚರ್ ಅಲ್ಲಿ ಮತ್ತು ಅಪಿಯರೆನ್ಸ್ ಗೆ ಹಿಂಗ್ ಕಾಣೋದು ಅಂತ ಅದು ಹಾಕಿದೆ. ದ ಸ್ಕ್ರಾಗಿ ಓಲ್ಡ್ ಕ್ಯಾಟ್, ಇದನ್ನ ನೆನ್ಪಿಟ್ಕೊಳ್ರಿ. ನೀವು ಬೆಕ್ಕು ನೋಡಿದಿರಲ್ವಾ, ಮನೇಲಿ ಬೈತಿರ್ತಾರೆ ತಳಗಿದ್ರೆ, ಒಳ್ಳೆ ಒಣಿಗೋದ್ ಬೆಕ್ಕಾಗಿಯಲ್ಲ ನೀನು ಅಂತ. ಅಂದ್ರೆ ಆ ಬೆಕ್ಕನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒಣಿಗೋಗಿರೋ ಬೆಕ್ಕೆ ಹೇಗಿರುತ್ತೆ, ತೆಳ್ಳಗೆ ಬರ್ತದೆ, ಬಾಲ ಒಂದ್ ಅಳ್ಳಾಡ್ಸ್ಕೊಂಡು, ನೆನಪಾಯ್ತಲ್ವಾ? ಅದಕ್ಕೆ ನಾವು ಸ್ಕ್ರಾಗಿ ಅಂತ ಕರಿತೀವಿ. ಅರ್ಥ ಬೆಕ್ಕು ಹೆಂಗಿರುತ್ತೆ ಅಂದ್ರೆ, ಹಿಂಗೊಂದು ಮುಖ ಇದ್ದು ಹಿಂಗಿದ್ರೆ ಹೀಗಿರುತ್ತೆ ಅಂತ ಅನ್ಕೊಳ್ರಿ, ಬಾಲ ಅಂತ ಅನ್ಕೊಳ್ರಿ. ಹೀಗೆ 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 ಕಾಣ್ತಿರುತ್ತೆ ನೋಡ್ರಿ. ಈಗ ಒಂದ್ ಮೂಳೆ ಕಾಣ್ತಾ ಇರ್ತವೆ, ಇದೆರಡು ಕಾಲು, ಇದು ಬೆಕ್ಕು. ಓಕೆನಾ. ಇದೇನಿದು, ಬೆಕ್ಕಿದು. ಈ ತರದ್ ಬೆಕ್ಕು ನೋಡಿದ್ರಲ್ವಾ ನೀವು, ಈ ತರದ್ದು ಬೆಕ್ಕಿದು. ಈ ತರ ಬೆಕ್ಕನ್ನೇ ನಮ್ಮ ಸ್ಕ್ರಾಗಿ ಬೆಕ್ಕು, ಸ್ಕ್ರಾಗಿ ಕ್ಯಾಟ್. ಓಕೆ. ಅಂಡರ್ ಫೀಡ್ ಅಂತಂದ್ರೆ ಏನು, ಫೀಡ್ ಅಂತಂದ್ರೆ ಫೀಡಿಂಗ್ ಅಂತಂದ್ರೆ ಊಟ ಮಾಡ್ಸೋದು, ಫುಡ್ ಫೀಡ್ ಅರ್ಥಾಯ್ತಲ್ಲ. ಫೀಡಿಂಗ್ ಅಂತಂದ್ರೆ ಊಟ ಮಾಡಿಸೋದು, ಪೌಷ್ಟಿಕತೆ, ತಿನ್ಸೋದು, ಫೀಡಿಂಗ್. ಹಿ ಈಸ್ ಫೀಡಿಂಗ್ ಇಸ್ ಡಾಟಾ, ಶಿ ಈಸ್ ಫೀಡಿಂಗ್ ಇಸ್ ಡಾಟಾ, ಶಿ ಈಸ್ ಫೀಡಿಂಗ್ ಇಸ್ ಚೈಲ್ಡ್. ಅಂದ್ರೆ ಫೀಡಿಂಗ್ ಅಂದ್ರೆ ಊಟ ಮಾಡಿಸೋದು, ತಿನ್ನಿಸೋದು. ಅಂಡರ್ ಫೀಡ್ ಅಂತಂದ್ರೆ ಅರ್ಥ ಆಯ್ತಲ್ವಾ. ಅಂಡರ್ ಅಂದ್ರೆ ಕೆಳಗೆ, ಊಟನೇ ಇಲ್ಲ, ಅಂಡರ್ ಫೀಡ್ ಅಲ್ವಾ. ನೆನ್ಪಿಟ್ಕೊಳ್ಳೋದಕ್ಕೆ ಹೇಳಿದ್ ನಾನು, ಅಂಡರ್ ಫೀಡ್ ಒಂದೇ ವರ್ಡ್. ಆಕ್ಚುಲಿ ಫೀಡಿಗೆ ಅಂಡರ್ ಫೀಡ್ ನ ಅವ್ರು ಇದನ್ನ ಏನೋ
ಇದನ್ನ ಹಾಕಿದ್ದಾರೆ, ಏನು ಪ್ರಿಫಿಕ್ಸ್ ಹಾಕಿದ್ದಾರೆ. ಓಕೆನಾ? ಪ್ರಿಫಿಕ್ಸ್ ಸಫಿಕ್ಸ್ ಅಂದ್ರೆ ಗೊತ್ತಾ? ಮೊದ್ಲು ಹಾಕೋದು ಪ್ರಿಫಿಕ್ಸ್, ಆಮೇಲೆ ಹಾಕೋದು ಸಫಿಕ್ಸ್. ಪ್ರಿಫಿಕ್ಸ್ ಹಾಕಿದ್ದಾರೆ ಅಷ್ಟೇ. ಅಂಡರ್ ಫೀಡ್ ಅಂತಂದ್ರೆ ಒಟ್ಟಿಗೆ ಒಂದು ವರ್ಡ್ ಆಗಿ ಏನಾಗುತ್ತದ, ಸ್ವಲ್ಪ ಅಪೌಷ್ಟಿಕತೆ ಅನ್ನತ್ತೆ. ನಾಟ್ ಹ್ಯಾವಿಂಗ್ ಬೀನ್ ಗಿವನ್, ಹ್ಯಾವಿಂಗ್ ಬೀನ್ ಗಿವನ್ ನೋಡ್ರಿ, ಬೀನ್ ಪ್ಲಸ್ ಥರ್ಡ್ ಫಾರ್ಮ್ ಗಿವನ್, ಗಿವನ್ ಥರ್ಡ್ ಫಾರ್ಮ್ ಅಲ್ವಾ? ಎನಫ್ ಫುಡ್ ಟು ಮೈಂಟೈನ್ ಹೆಲ್ತ್ ಅಂಡ್ ಗ್ರೋತ್ ಅಂದ್ರೆ ಎನಫ್ ಫುಡ್ ಸಿಕ್ಕಿಲ್ಲ ಹೆಲ್ತ್ ಮತ್ತೆ ಗ್ರೋತ್ ಆಗೋದಕ್ಕೆ, ನೋಡಿ ತಿಂದು ಖಾಲಿ ಮಾಡಿದ್ದಾರೆ, ಎಷ್ಟು ಚೂರೇ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಪಾಪ. The underfed puppies were immediately taken to the animal shelter. ಪಪ್ಪೀಸ್ ಇದ್ವಲ್ಲ, ಮರಿಗಳು, ನಾಯಿ ಮರಿಗಳಿಗೆ ಅಥವಾ ಪಪ್ಪೀಸ್ ಇದ್ವಲ್ಲ, ಅವಕ್ಕೇನಾಗುತ್ತೆ, ಊಟ ಸರಿಯಾಗಿರಲ್ಲ, ಅವ್ನ ಏನ್ ಮಾಡ್ತಾರೆ, ತಕ್ಷಣ ಅವಕ್ಕೆ ಇನ್ನೇನ್ ಸತ್ತೋಗ್ತಾವ ಅಂತ ಶೆಲ್ಟರಿಗೆ ತಗೊಂಡ್ರು. ಶೆಲ್ಟರ್ ಅಂತಂದ್ರೆ ಏನೋ ಗೊತ್ತಲ್ಲ, ಒಂದು ಇರೋದಕ್ಕೆ ಒಂದು ಅವಕ್ಕೋಸ್ಕರನೇ ಮಾಡಿದ್ದು ಶೆಲ್ಟರ್, ಅದಕ್ಕೆ ತಗೊಂಡು. ಸ್ಟಾರ್ವಿಂಗ್ ಅಂತಂದ್ರೆ ನಾವು ಹಸಿವಿನಿಂದ ಬಳಲುವ ಸ್ಟಾರ್ವ್, ನೀವು ನ್ಯೂಸ್ ಎಲ್ಲ ನೋಡಿರ್ಬೋದು. ದ ಏನು ಏನ್ ಹೇಳ್ತಾರೆ, ಇನ್ನೊಂದು ಯಾವುದೋ ನ್ಯೂಸ್ ನೋಡಿದ್ದೆ, ದ ಆಫ್ರಿಕನ್ ನೋಡಿದೆ, ದ ಆಫ್ರಿಕನ್ ಸ್ಟಾರ್ವಿಂಗ್ ಫ್ರಮ್ ಫುಡ್ ಅಂಡ್ ಅದು ಇದು ಅಂತ ಏನೋ ಕೇಳಿದೆ ನಾನು. ಹಸಿವಿನಿಂದ ಬಳಲುತ್ತಿರುವ, ಓಕೆನಾ? ವಿ ಆರ್ ಆಲ್ಸೋ ಸ್ಟಾರ್ವಿಂಗ್, ಸ್ಟಾರ್ವಿಂಗ್ ಇನ್ ಬೈ ಇದೇನೋ ಸಪ್ಲೈ ಗ್ಯಾಸಸ್ ಅಲ್ವಾ? ಗ್ಯಾಸ್ ಸಪ್ಲೈಲೆ ಸ್ಟಾರ್ವೇಷನ್ ಕಾಣ್ತಾ ಇದೆ ನಮ್ಗೆ. ಒಂಥರ ಹಸಿವಿನಿಂದ, ಗ್ಯಾಸ್ ಇಲ್ಲ ಒಂಥರ ಹಸಿವಿನಿಂದ ಬಳಲ್ತಾ ಇದ್ದೀವಿ. ಗ್ಯಾಸ್ ತಗೊಳ್ಳೋದಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ, ಸ್ಟಾರ್ವೇಷನ್, ಕಡಿಮೆ ಅವೈಲಬಿಲಿಟಿ ಅಂತ. ಸಫರಿಂಗ್ ಫ್ರಮ್ ಟೈಮ್ ಫ್ರಮ್ ಎಕ್ಸ್ಟ್ರೀಮ್ ಹಂಗರ್ ಆರ್ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್, ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ, ಪೋಷಕಾಂಶ ಸಿಗ್ತಾ ಇಲ್ಲ. ದ ಸ್ಟಾರ್ವಿಂಗ್ ಚಿಲ್ಡ್ರನ್ ಗ್ರೇಟ್ಫುಲಿ ಅಕ್ಸೆಪ್ಟೆಡ್ ದ ಬ್ರೆಡ್ ಅಂಡ್ ನೋಡಿರ್ಬೋದು ಬೀದಿಯಲ್ಲಿ, ಏನಾಗುತ್ತೆ, ಒಂದು ಚೈಲ್ಡ್ ಸಿಕ್ಕಾಪಟ್ಟ ಒಂಥರ ಹಸುವಿನಿಂದ ಬಾಳ್ತಾ ಇರುತ್ತೆ, ಒಂದು ಬ್ರೆಡ್ ಅಥವಾ ಸೂಪ್ ಅನ್ನು ಕೊಡಿಸ್ಬಿಟ್ಟು ಪಟ ಪಟ ಬಗೆ ತಿಂದ್ಬಿಡುತ್ತಲ್ಲ. ಈ ತರ ಹುಡುಗರು ನೋಡಿರ್ತಿರಲ್ವಾ ನೀವು, ಬೆಂಗಳೂರು ಇವರೆಲ್ಲ ನೋಡ್ಬಿಟ್ರಂತೂ ಎಲ್ಲಿ ನೋಡ್ರು ಹಣ ತಿಂಡಿ ಕೊಡ್ಸೋಣ ಅಂತ, ಇಲ್ಲ ಹೋಟ್ಲಿ ಅಥವಾ ಅಂಗಡಿ ಹತ್ರ ಹೋಗಿದ ತಕ್ಷಣ ಹಿಂಗೆ ಕೈ ಹಿಡ್ಕೊಂಡು ಬಂದ್ಬಿಡ್ತಾರೆ ಪಾಪ ಅಲ್ವಾ? ಹಂಗೆ ನೆಕ್ಸ್ಟ್ ಏನೋ, ಈಗ ಇದಿಷ್ಟ ಆದ್ವು, ಈಗ ಎಲ್ಲ ನಾನು ಹೇಳ್ದೆ ಎಲ್ಲಿಂದ, ಎಮ್ಯಾಶಿಯೇಟ್ ಇಂದ ಹಗ್ಗಾರ್ಡು. ಹಗ್ಗಾರ್ಡ್ ಹಿಂಗ್ ನೆನ್ಪಿಟ್ಕೊಡ್ರಿ, ಹಗ್ಗಾಗಿದ್ದಾನೆ ಅಂತ ನೆನ್ಪಿಟ್ಕೊಳ್ರಿ. ಹಗ್ಗ ತಳ್ಳಗಾಗಿ ಸುಸ್ತಾಗಿ ಹಗ್ಗಾಗಿ ಹೋಗ್ಬಿಟ್ಟಿದ್ದಾನೆ, ನಾನು ಅಷ್ಟು ತಳ್ಳಗಾಗಿದ್ದಾನೆ, ಹಗ್ಗ, ಹಗ್ಗಾರ್ಡ್ ಅರ್ಥ ಆಯ್ತಲ್ಲ? ಅಥವಾ ಹಂಗರ್ಡ್ ಅಂತ ನೆನ್ಪಿಟ್ಬೋದು. ಹಂಗರ್ ಅಂತಂದ್ರೆ ಹಸು, ಹಂಗರ್ ಅರ್ಥ ಆಯ್ತಾ? ಓಕೆ, ಇಲ್ಲಿ ತನಕ ಒಂಥರ ಸಿನಾನಿಮ್ ಅದು. ಇದಕ್ಕೆ ಆಂಟನಿಮ್ ಬಂದ್ರೆ ಹೆಲ್ದಿ ಆಗಿರೋದು. ಇಷ್ಟು ತನಕ ಏನೋ ಹೆಲ್ದಿ ಇರ್ಲಿಲ್ಲ, ಊಟನೇ ಸರಿ ಇರ್ಲಿಲ್ಲ, ಈಗ ಹೆಲ್ದಿಯಾಗಿ, ಹೆಲ್ದಿ ಆಗಿರೋದು. ಕೀಪ್ ಈಟಿಂಗ್ ಆಪಲ್ ಅಂಡ್ ಡಾಕ್ಟರ್ಸ್ ಕೀಪ್ ಡಾಕ್ಟರ್ಸ್ ಅವೇ, ಏನೋ ಒಂದು ಇದಿದೆಯಲ್ಲ ಸ್ಲೋಗನ್. ಸೊ ಆರೋಗ್ಯಕರವಾಗಿರೋದು, ಇಲ್ಲಿ ನೋಡ್ರಿ ಆಪಲ್ ತಿಂತ ಇದ್ದಾಳೆ ಇವಳು, ಫುಲ್ ಆರೋಗ್ಯ, ಫಿಟ್ ಅಂಡ್ ಫೈನ್ ಆಗಿದ್ದಾಳೆ. ದ ಗುಡ್ ಫಿಸಿಕಲ್ ಆರ್ ಮೆಂಟಲ್ ಕಂಡೀಷನ್ ಫ್ರೀ ಫ್ರಮ್ ಇಲ್ನೆಸ್ ಆರ್ ಇಂಜುರಿ ಅಂತಂದ್ರೆ ಹೆಲ್ದಿ ಆಗಿರೋದು. ಹೆಲ್ದಿ ಎಲ್ರಿಗೂ ಗೊತ್ತಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ಚಬಿ ಹಾಗೇನಾಗಿದೆ, ತೆಳ್ಳು. ಬರೀ ನಾವು ಹೆಲ್ದಿ ಅಂತ ತಗೊಳಕ್ಕಾಗಲ್ಲ, ಅದಕ್ಕೆ ಹೆಲ್ದಿ ಆಗಿರೋದು ಎಲ್ಲ ಓಕೆ, ಅವ್ನು ತೆಳ್ಳಗಿಲ್ಲ ಹಿಂಗಿಲ್ಲ ಅಂತ. ಇದೀಗ ಚಬ್ಬಿ ಅಂತಂದ್ರೆ ಯಾಕಿದು, ಅವನು ತೆಳ್ಳಗಾಗಿ ಹೋಗಿದ್ದ, ಇನ್ನೇನ್ ಸಹಾಯಕ ಇವನು ಅದರ ನೆಕ್ಸ್ಟ್ ಆಪೋಸಿಟ್ ಚಬ್ಬಿ, ಗೋಲ್ ಗೋಲ್ ಗುಮ್ಮಟ. ಚಬ್ಬಿ ಪುಷ್ಟಿಯಾದ, ಪಂಪ್ ಅಂಡ್ ರೌಂಡೆಡ್ ಇನ್ ಎ ಪ್ಲೀಸೆಂಟ್ ಆರ್ ಅಟ್ರಾಕ್ಟಿವ್ ವೇ. ಬಟ್ ಚಬ್ಬಿನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾರ್ಮಲ್ ಆಗಿ ಓವರ್ ಫ್ಯಾಟಿ ಅಂತ ಯೂಸ್ ಮಾಡ್ತಾರೆ, ಉಪ್ಪುಗೆ ಒಂಥರ ಹೊಟ್ಟೆ ಹಿಂಗ ಆ ಥರದಕ್ಕಲ್ಲ, ಒಂಥರ ಕ್ಯೂಟ್ನೆಸ್, ಗೋಲ್ ಗೋಲ್ ಇರೋದು, ಒಂಥರ ಕ್ಯೂಟ್ನೆಸ್, ಅಟ್ರಾಕ್ಟಿವ್ ಆಗಿ ಚಬಿ ಗರ್ಲ್ ಅಂತ ಯೂಸ್ ಮಾಡ್ತೀವಿ, ಚಬಿ ಬೇಬಿ ಅಂತ ಯೂಸ್ ಮಾಡ್ತೀವಿ. ಚಬಿ ಸ್ವಲ್ಪ ಗೋಲ್ ಗೋಲು, ಗೋಲ್ ಗೋಲು ಇರ್ತಾರಲ್ಲ, ಮೆತ್ ಮೆತ್ ಗುಮ್ಮು ಗುಂಬಳು ಇರ್ತಾರೆ, ಹಾಗೆ ಅಂಥವ್ರಿಗೆ ಏನಂತೀವಿ ನಾವು, ಚಬಿ ಬೇಬಿ ಅಂತ ಕರಿತೀವಿ, ಚಬಿ ಅರ್ಥ ಆಯ್ತಲ್ವಾ? ಸೊ ತುಂಬಾ ತೆಳ್ಳಗಲ್ಲ, ದಪ್ಪಗೂ ತುಂಬಾ ಅಲ್ಲ, ದಪ್ಪಗಿರೋದು. ದ ಓಕೆ ಏನು, ದ ಬೇಬಿ ಹ್ಯಾಡ್ ಎ ಡಿಲೈಟ್ಫುಲ್ ಚಬಿ ಚೀಕ್ಸ್ ದಟ್ ಎವ್ರಿ ಒನ್ ವಾಂಟೆಡ್ ಟು ಸ್ಕ್ವೀಸ್. ಹಿಂಗ್ ಮಾಡ್ತಾರಲ್ಲ, ಒಲ್ಲು ಬೇಟಾ ಅಂತ ಮಾಡ್ತಾರಲ್ಲ, ಅಂದ್ರೇನು, ಎಲ್ರು ಕೂಡ ಏನ್ ಮಾಡ್ತಾರೆ, ಕೆನ್ನೆ ಹಿಂಡಿ 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 ಕೆನ್ನೆ ಇಷ್ಟ ಅಗಲ ಮಾಡಿಟ್ಟಿದ್ದಾರೆ. ಈ ಮಗು ಅದಕ್ಕೆ ನನ್ ಮಕ್ಕಳು ನನ್ ಕೆನ್ನೆನೆ ಹಿಂಡಿತೀರ ನೀವು ಅಂತ ಹೇಳ್ತಲ್ಲ, ಓ ಬಂದ್ಬಿಡಿ ಮಾಡ್ಕೊಂಡಿದ್ದೇವೆ. ಒಬೇಸ್ ಅಂತಂದ್ರೆ ನಾವು ಬೊಜ್ಜು, ಇದಕ್ ಮಾತ್ರ ಏನಿದೆ, ಅಲ್ಲಿ ಚಬ್ಬಿ ಆದ್ರೆ ಓಕೆ ನಾರ್ಮಲ್ ಅಕ್ಸೆಪ್ಟ್, ಬಟ್ ಇದೇನು ಬೊಜ್ಜು ಬಂದಿರೋದು, ಹೊಟ್ಟೆ ಇಲ್ಲೊಂದು ಇಮೇಜ್ ಇತ್ತು, ಸಿಕ್ಕಾಪಟ್ಟ ಬೊಜ್ಜು ಬಂದು ಹಿಂಗಾಗಿ ಹೋಗಿರೋದು, ಹೊಟ್ಟೆ ಹಿಂಗ್ ಬಂದಿದೆ, ಓಕೆನಾ?
ಬೊಜ್ಜು ಬಂದಿರೋದು, ಗ್ರಾಸ್ಲಿ ಓವರ್ ವೈಟ್, ಸಿಕ್ಕಾಪಟ್ಟ ವೈಟ್, ಫ್ಯಾಟ್ ಆರ್ ಪಾಯಿಂಟ್ ದಟ್ ಪೋಸಸ್ ಹೆಲ್ತ್ ರಿಸ್ಕ್ಸ್. ಓಕೆನಾ, ನೋಡ್ರಿ ತುಂಬಾ ಒಂದು ಫ್ಯಾಟ್ ಇದ್ರೆ, ಫ್ಯಾಟ್ ಎಲ್ಲ ಇದ್ರೆ ಹೆಲ್ತ್ ರಿಸ್ಕ್ ಇರುತ್ತೆ. ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಫ್ಯಾಟ್ ಎಲ್ಲ ಜಾಸ್ತಿ ಇದ್ದು, ಓಕೆನಾ. ಒಬೆಸ್ ಪೇಷಂಟ್ಸ್ ಆರ್ ಆಫನ್ ಅಟ್ ಎ ಹೈಯರ್ ರಿಸ್ಕ್ ಫಾರ್ ಹಾರ್ಟ್ ಡಿಸೀಸ್. ನಾ ಹೇಳ, ಒಬೇಸ್ ಪೇಷಂಟ್, ಒಬೇಸ್ ಇರೋರು, ಬೊಜ್ಜಿರೋ ಅಂತ ಪೇಷಂಟ್ಸ್ಗೆ ಆಲ್ಮೋಸ್ಟ್ ಏನಾಗುತ್ತೆ, ಹೈ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಇರುತ್ತೆ. ನಿಮ್ಮಲ್ಲಿ ಯಾರು ಬೊಜ್ಜು ಬಂದು ಹೊಟ್ಟೆ ಡುಮ್ಮ ಆಗಿರೋರು ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ. ಏನಾಗುತ್ತೆ, ಸಿಕ್ಕಾಪಟ್ಟ ಹಾರ್ಟ್ ಪ್ರಾಬ್ಲಮ್ ಇರೋದು ಇದಾಗುತ್ತೆ. ವ್ಯಾಯಾಮ ಮಾಡ್ಬೇಕು ಡೈಲಿ, ಅರ್ಥ ಇದಲ್ವಾ. ಬೊಜ್ಜು, ಒಬೇಸ್, ಒಬೇಸ್ ಹೇಗೆ ನೆನ್ಪಿಟ್ಕೋಬಹುದು, ಒಬೇಸ್. ರೋಟಂಡ್ ಅಂತ ನೋಡ್ರಿ, ರೌಂಡ್ ಅಂತ ನೋಡ್ರಿ, ಟೀಮ್ ತೆಗೆದ್ಬಿಟ್ರೆ ಏನಾಗುತ್ತೆ, ರೌಂಡ್. ರೋಟಂಡ್ ಅಂತಂದ್ರೇನು, ರೌಂಡ್ ಆಗಿ ಒಂಥರ ಅವ್ನ್ ಹೇಗಾಗಿದ್ದಾನೆ ನೋಡಕ್ಕೆ, ಅವನ್ ಮುಖಾನೇ ಹಿಂಗಾಗಿ, ಅವನ್ ಕೈ ಕಾಲು ಹಿಂಗಾಗಿ 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 ಒಳ್ಳೆ ರೌಂಡ್ ಕಾಣ್ತಾನೆ, ಒಳ್ಳೆ ರೌಂಡ್ ಇದ್ದಾನೆ ಅಂತ. ದಪ್ಪ ಇದ್ದಾನೆ ಅಂತ, ತೆಳ್ಳಗೆ ಹೊಲ್ಟು ಕಾಲ್ ಕೈ ಹಿಂಗಿಲ್ಲ, ದಪ್ಪ ರೌಂಡ್ ರೌಂಡ್ ಇದ್ದಾನೆ ಅಂತ. ರೌಂಡ್ ಅಂಡ್ ಪ್ಲಂಪ್ ಇನ್ ಶೇಪ್, ಅಫನ್ ಯೂಸ್ ಟು ಡಿಸ್ಕ್ರೈಬ್ ಎ ಪರ್ಸನ್ಸ್ ಫಿಗರ್. ಅಂದ್ರೇನು, ಒಬ್ಬ ಮನುಷ್ಯನ ಪರ್ಸನ್ಸ್ ಹೇಗಿದ್ದಾನೆ ಅಂತ ಡಿಸ್ಕ್ರೈಬ್ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ರೌಂಡ್ ಅಂಡ್ ಪ್ಲಂಪ್ ಅಂದ್ರೆ ಉಬ್ಬಿ ಹೋಗಿದ್ದಾನೆ, ಒಳ್ಳೆ ಪುಗ್ಗಿಯಾಗಿ ನೀನು ಅಂತೀವಿ ನಾವು, ಹಂಗೆ ಪುಗ್ಗಿ ಉಬ್ಬಿದಾಗ ಉಬ್ಬಿ ಅಂತೀವಲ್ಲ, ದಟ್ಸ್ ಕಾಲ್ಡ್ ರೋಟಂಡ್. The rotund chef was as jolly as he was skilled in the kitchen. ಅಂತಂದ್ರೆ ಅವನು ಕಿಚನ್ ಅಲ್ಲಿ ಒಳ್ಳೆ ಮಾಡ್ಕಿ ತಿನ್ನಕ್ ಹೆಂಗು ಬಾಡಿ ಸ್ಕಿಲ್ ಇದ್ನ, ಅವನೇನ್ ಮಾಡ್ದ, ಜಾಲಿಯಾಗಿ ತಿಂತ ಬಂದ, ಒಳ್ಳೆ ರೋಟಂಡ್ ಅಂತ. ಅರ್ಥಾಯ್ತಾ? ಇದೇ ತರನೇ ಇಮೇಜ್ ನೋಡಿ, ಏನು ಯಾವ್ದಕ್ಕೆ, ಒಬೇಸಿಟಿ. ಓಕೆನಾ, ಜೋತ್ ಬಿದ್ದ ಒಂಥರ ಹೊಟ್ಟೆಲ್ಲ ಫುಲ್ ಜೋತ್ ಬಿದ್ದು ಇದಾಗೋಗಿದೆ. ಸಾಫ್ಟ್, ಲೂಸ್ ಅಂಡ್ ಅನ್ಟೋನ್ಡ್, ಲ್ಯಾಕಿಂಗ್ ಮಸಲ್. ಒಂಥರ ಮಸಲ್ ಗಿಸಲ್ ತರ ಎಲ್ಲ ಇಲ್ಲ, ಫುಲ್ ಜೋತ್ ಬಿದ್ದಿರ ಹೊಟ್ಟೆ ಹೊಯ್ ಒಂಥರ ಹೇಗೆ, ಏನೋ ಫರ್ಮ್ನೆಸ್ ಇಲ್ಲ, ದೃಢತೆ ಇಲ್ಲ. ಹಿಸ್ ಮಸಲ್ಸ್ ಹ್ಯಾಡ್ ಬಿಕಮ್ ಎ ಫ್ಲಾಬಿ ಆಫ್ಟರ್ ಇಯರ್ಸ್ ವಿತೌಟ್ ಎನಿ ಎಕ್ಸಸೈಸೇ ಮಾಡ್ದೆ ಅವನ ಮಸಲ್ಸ್ ಏನಾಗೋದು, ಫ್ಲಾಬಿ. ನೋಡ್ರಿ, ಫ್ಲಾಬಿ ಆಗಿ ನೆನಪಿರ್ತದೆ, ಚಬಿ, ಚಬಿ, ಫ್ಲಾಬಿ, ಚಬಿ. ಓಕೆನಾ. ಆಮೇಲೆ ಫ್ಲೋಟನ್ ಅಂತಂದ್ರೆ ಫ್ಲೋಟ್ ಆಗಿರೋದು, ಉಪಯೋಗಿರೋದು, ಫ್ಲೋಟನ್. ಏನು, ಸಾರಿ ಫ್ಲೋಟನ್ ಅಂತೀನಿ, ಫ್ಲೋಟನ್ ಅಂತ ತಿಳ್ಕೊಂಡು, ಬ್ಲೋಟನ್. ಬ್ಲೋ ಅಂತಂದ್ರೆ ನೋಡ್ರಿ, ಒಂಥರ ಉಬ್ಬಿ ಹೋಗಿರೋದು, ಉಬ್ಸಿ ಬ್ಲೋ ಹೊಡೆಯೋದು, ಗಾಳಿ ಹೊಡೆಯೋದು ಅಂತೀವಲ್ಲ ಹಾಗೆ. ಫ್ಲೋ, ಬ್ಲೋ, ಫ್ಲಾಬಿ. ಓಕೆನಾ. ಏನು, ಚಬ್ಬಿ, ಬ್ಲೋಟನ್ ಬೇಡ ಬಿಡಿ, ಚಬ್ಬಿ ನೆನ್ಪಿಡಿ, ಚಬ್ಬಿಗೆ ಫ್ಲಾಬಿ. ಓಕೆನಾ. ನೆಕ್ಸ್ಟ್ ಗೈನ್ ಅಂತಂದ್ರೆ ಲಾಭ ಅಲ್ವಾ, ಗೈನ್, ವೆಯ್ಟ್ ಗೈನ್ ಅಂತ ಕರಿತೀವಿ. ಅಂದ್ರೆ ವೆಯ್ಟ್ ನ ಜಾಸ್ತಿ ಮಾಡ್ಕೊಳ್ಳೋದು, ವೆಯ್ಟ್ ಲಾಭ ಮಾಡ್ಕೊಳ್ಳೋದು, ಬಿಸಿದ. ಟು ಇನ್ಕ್ರೀಸ್ ಇನ್ ಅಮೌಂಟ್, ಡಿಗ್ರಿ ಆರ್ ವೆಯ್ಟ್ ಆರ್ ವ್ಯಾಲ್ಯೂ ಓವರ್ ಟೈಮ್. ಅಮೌಂಟ್ ಎಲ್ಲರೂ ಗೈನ್ ಆಗ್ಬೋದು, ಲಾಭ ಆಗ್ಬೋದು. ಡಿಗ್ರಿಲರು ಎಕ್ಸ್ಟ್ರಾ ಡಿಗ್ರಿ ಗೈನ್ ಆಗ್ಬೋದು. ಇಲ್ಲಿ ನೋಡ್ರಿ, ಇದರಲ್ಲಿ ಇದು ಇಷ್ಟು ಹಿಂಗಿದ್ರೆ ಹಿಂಗ್ ರೈಸ್ ಆಗುತ್ತಲ್ಲ ಇದರಲ್ಲಿ ವೇಟಿಂಗ್ ಮಷೀನ್ ಅಲ್ಲಿ, ಹಾಗೆ ವೆಯ್ಟ್ ಅಲ್ಲೂ ಕೂಡ ಗೈನ್ ಆಗ್ಬೋದು ನಾವು. ಅರ್ಥಾಯ್ತಾ, ಗೈನ್ ಅಲ್ಲಿ ಯಾವ್ದು ಕೂಡ ಗೈನ್, ವೆಯ್ಟ್ ಗೈನ್ ಕೂಡ ಮಾಡ್ಬೋದು, ವೆಯ್ಟ್ ಲಾಸ್ ಕೂಡ ಆಗ್ಬೋದು. ಶಿ ಗೈನ್ಡ್ ಎ ಲಾಟ್ ಆಫ್ ಕಾನ್ಫಿಡೆನ್ಸ್ ಆಫ್ಟರ್ ವಿನ್ನಿಂಗ್ ದ ಕಾಂಪಿಟೇಷನ್. ಅಂತಂದ್ರೆ ನಾವು ಏನ್ ಮಾಡ್ತೇವೆ, ನಾವು ಬರೀ ದಪ್ಪಗೆ ಬಾಡಿ ಬಗ್ಗೆ ಯೂಸ್ ಮಾಡ್ತೀವಿ. ನೀವು ಆ ದಪ್ಪಗೆ ಬಾಡಿ ಬಗ್ಗೆ ಬರೀ ಬಾಡಿಗೆ ಯೂಸ್ ಮಾಡ್ತೀವಿ, ಯೂಸ್ ಮಾಡ್ಬೋದು. ಗೈನ್ ಕಾನ್ಫಿಡೆನ್ಸ್ ಗಳಿಸಿದ್ರು, ಕಾನ್ಫಿಡೆನ್ಸ್ ಹೆಚ್ಚಾಯ್ತು, ಗೈನ್, ಕಾನ್ಫಿಡೆನ್ಸ್ ಗೈನಿಂಗ್. ಶಿ ಗೈನ್ಡ್ ಎ ಲಾಟ್ ಆಫ್ ಕಾನ್ಫಿಡೆನ್ಸ್. ಓಕೆನಾ. ಓಕೆ, ಇಲ್ಲಿಗೆ ಇದಿಷ್ಟು ಆಂಟೋನಿಮ್ಸ್. ಇವೆಲ್ಲ ಒಂದಕ್ಕೊಂದು ಸಿನೋನಿಮ್, ರೋಟಂಡು, ಗೈನು, ಫ್ಲಾಬಿ. ಇವಕ್ಕೆ ಯಾವ್ದಕ್ಕೆ, ಸ್ಟಾರ್ವಿಂಗು, ಅಂಡರ್ ಫೀಡಿಂಗ್, ಇವು ಆಂಟೋನಿಮ್ಸ್. ಯಾವ, ಹೆಲ್ದಿ ಆಗಿರೋದು, ಹೆವಿ ಆಗಿರೋದು. ಈಗ ನೆಕ್ಸ್ಟ್ ವರ್ಡ್ ಏನು, ಡಿಸ್ಪರೇಜ್. ಈ ಇಮೇಜ್ ಬಿಡಿ, ಏನಾಗ್ತದೆ, ಕೀಳಾಗಿ ಕಾಣೋದೊಂಥರ. ಮೊನ್ನೆ ಒಂದು ಬಂದಿತ್ತು, ನಾನು ಹೇಳಿದ್ದೆ, ಡಿಫೇಸ್ ಮಾಡೋದು, ಒಂಥರ ಬೆಲಿಟಲ್ ಮಾಡೋದು, ಅವನ ಇಮೇಜ್ ಅನ್ನ ಕೆಳಗ್ ಮಾಡೋದು, ಕೀಳಾಗಿ ಮಾಡೋದು, ಒಂಥರ ಯಾರುಗಡೆ ಒಂಥರ ಇವ್ರು ಒಳ್ಳೆ ಬಡವ ಇವ. ಈಗ ನೀವು ಮೊನ್ನೆ ಅವತ್ತೊಂದು ನಾನು ಡಿಸ್ಪರೇಜ್ ಒಂದು ಇಮೇಜ್ ಆಗಿ ತೋರಿಸಿದ್ದೆ ನಾನು, ಯಾವುದು, ಈ ಕೆ ಡ್ರಾಮಾ ಕೆ ಸೀರೀಸ್ ಎಲ್ಲ ಬರ್ತಾವ ನೋಡ್ರಿ. ಆ ಹುಡುಗಿ ಬರ್ತಾಳೆ, ನೀನು ಅವ್ನು ಶ್ರೀಮಂತ ಆಗಿರ್ತಾನೆ, ಬಟ್ ಅವ್ನು ಬಡವನ್ ತರ ನಾಟಕ ಆಡ್ತಿರ್ತಾನೆ. ಅವನಿಗೆ ಏನ್ ಮಾಡ್ತಾರೆ ಇವಳು, ನೀನು ಬಡವ ಬಿಕಾರಿ ಅಂತೇಳಿ
ಅವನನ್ನ ಬಿಟ್ಟು ಹೋಗ್ತಾಳೆ, ಲಾಸ್ಟ್ ನೋಡ್ರೆ ಶ್ರೀಮಂತ ಆಗ್ತಾನೆ. ಅಂದ್ರೆ ಕೀಳಾಗಿ ಕಾಣ್ತಾರ ಅವನನ್ನ, ದಟ್ಸ್ ಕಾಲ್ಡ್ ಡಿಸ್ಪರೇಜ್. ಅವನನ್ನ ಡಿಸ್ಪರೇಜ್ ಮಾಡ್ತಿದ್ದಾರೆ, ಅವನೊಂದು ಪ್ರೈಸ್ ಮಾಡ್ತಿಲ್ಲ. ಪ್ರೈಸ್ ಅಂತಂದ್ರೆ ಅಂದ್ರೆ ಕೊಡೋದು, ಪ್ರೈಸ್ ಬೆಲೆ ಕೊಡೋದು. ಪೆರೇಜ್ ಅಲ್ಲ, ನಾನು ನೆನ್ಪಿಟ್ಕೊಳ್ಳೋದು ಕೇಳಿದೆ ಪ್ರೈಸ್. ಇದು ನೀವು ಡಿಸ್ಪ್ರೈಸ್ ಅಂತ ಅನ್ಕೊಳ್ಳಿ. ಡಿಸ್ಪ್ರೈಸ್ ಹೇಳಕ್ ಒಂದು ತರ ಇದೆ ಹಾಗೆ. ಟು ರಿಗಾರ್ಡ್ ಆರ್ ರೆಪ್ರೆಸೆಂಟ್ ಆಸ್ ಬೀಯಿಂಗ್ ಆಫ್ ಲಿಟಲ್ ವರ್ತ್. ಟು ಬೆಲಿಟಲ್, ನಾನು ಆಗ್ಲೇ ಒಂದು ಹೇಳಿದೆ ನಿಮ್ಗೆ, ಬೆಲಿಟಲ್ ಬಿ ಲಿಟಲ್ ಮಾಡೋದು, ಇನ್ನು ಸಣ್ಣಗ್ ಮಾಡೋದು, ಅವನ್ನ ಡಿಸ್ಪರೈಸ್ ಕೀಳಾಗಿ ಮಾಡೋದು. ವರ್ತೇ ಇಲ್ಲ, ವರ್ತ್ ಅಂದ್ರೆ ನೋಡ್ರಿ ತರ ಅರ್ಹ, ವರ್ತ್ಫುಲ್ ಅಂತೀವಲ್ಲ ಹಾಗೆ, ಆ ವರ್ತೇ ಇಲ್ದೇ ಇರೋ ತರ ಮಾಡೋದು. ಇಟ್ ಈಸ್ ಅನ್ಪ್ರೊಫೆಷನಲ್ ಟು ಡಿಸ್ಪರೇಜ್ ದ ವರ್ಕ್ ಆಫ್ ಯುವರ್ ಕೊಲೀಗ್ಸ್. ಅಂತಂದ್ರೆ ನಿಮ್ಮ ಕೊಲೀಗ್ಸ್, ನಿಮ್ಮ ಜೊತೆಗೆ ಇರ್ತಾರಲ್ಲ ಕೊಲೀಗ್ಸ್, ಸಹಪಾಠಿಗಳು, ಅವರ ವರ್ಕ್ ಅನ್ನ ಡಿಸ್ಪರೇಜ್ ಮಾಡೋದು. ಅವನೇನ್ ಮಾಡಿದನ್ ಬಿಡ್ರಿ, ಅದ್ ಎಲ್ಲರೂ ಮಾಡ್ತಾರೆ, ಅದು ನಾನ್ ಮನೆ ನಾ ಏನು ಮಾಡೋದು, ಈ ತರ ಹೇಳಿ ಒಂಥರ ಇದ್ ಮಾಡೋದು ಅನ್ಪ್ರೊಫೆಷನಲ್, ಒಂಥರ ಹೊಟ್ಟೆ ಉರ್ಕೊಳ್ಳೋದು. ಆತರ ಅಂದ್ರೆ ಹೊಟ್ಟೆ ಉರ್ಕೊಳ್ಳೋದು ಅನ್ನೋ ತರ, ಹೊಟ್ಟೆ ಉರ್ಕೊಂಡು ಅವನ ಇದನ್ನ ಬೆಲಿಟಲ್ ಮಾಡೋದು. ಸೊ ಅಲ್ಲಿ ಏನಾಗಿದೆ, ಅನ್ಪ್ರೊಫೆಷನಲ್, ಅದೊಂದು ನೈತಿಕತೆ, ಒಂದು ಒಳ್ಳೆ ಬುದ್ಧಿ ಅಲ್ಲ. ಆ ತರ ಬೆಲೆ ಇನ್ನೊಬ್ರು ವರ್ಕನ್ನ ಕೆಳಗ್ ಮಾಡೋದು. ಅವ್ರ ಪಾಪ ಕಷ್ಟಪಟ್ಟು ಮಾಡಿದ್ರು, ಅಟ್ಲೀಸ್ಟ್ ನಿಮ್ಗೆ ಹೆಲ್ಪ್ ಆಗಲಿಲ್ಲ ಅಂದ್ರೂ ಸಪೋರ್ಟರ್ ಮಾಡಿ ಹೋಗ್ಲಿ ಅಂತ. ಹಂಗೆ ಬೆಲಿಟಲ್ ಅಂತಂದ್ರೆ ತುಚ್ಛೀಕರಿಸೋದು. ಏನಿದು ಇಟ್ಟೇ ಸಣ್ಣಕೈತಿ, ಕುಂಬಳಕಾಯಿ, ಅದು ಕುಂಬಳಕಾಯಿ ಸೌತೆಕಾಯಿ ಇದ್ದಂಗೆ ಐತಿ ಅಂದ್ರೆ ಟು ಮೇಕ್ ಸಮ್ಒನ್ ಆರ್ ಸಮಥಿಂಗ್ ಸೀಮ್ ಅನ್ಇಂಪಾರ್ಟೆಂಟ್ ಆರ್ ಟ್ರೈವಿಯಲ್. ಟ್ರೈವಿಯಲ್ ಕೂಡ ಒಂದು ವರ್ಡ್ ಬಂದಿತ್ತು ಹಿಂದಿನ ಕ್ಲಾಸಲ್ಲಿ, ಬಂದಿರ್ಲಿಲ್ಲ. ಟ್ರೈವಿಯಲ್ ಅಂತಂದ್ರೆ ಮೆನ್ಷನ್ ಮಾಡ್ರಿ, ಅಂದ್ರೆ ಕ್ಷುಲ್ಲಕ, ಏನು ಬೆಲೆ ಇಲ್ಲ ಅದಕ್ಕೆ. ಟ್ರೈವಿಯಲ್ ಟ್ರೈವಿಯಲ್ ಮ್ಯಾಟರ್ಸ್ ಟ್ರೈವಿಯಲ್ ಮ್ಯಾಟರ್ಸ್ ವಿ ಡೋಂಟ್ ಏನು ವಿ ಡೋಂಟ್ ಏನೋ ಏನೋ ಅಂತೀವಲ್ಲ, ವಿ ಡೋಂಟ್ ಗಿವ್ ಅಟೆನ್ಷನ್ ಟು ಟ್ರೈವಿಯಲ್ ಮ್ಯಾಟರ್ಸ್. ಟ್ರೈವಿಯಲ್ ಮ್ಯಾಟರ್ಸ್ಗೆ ನಾವು ಅಟೆನ್ಷನ್ ಕೊಡ್ಬಾರ್ದು. ಡೋಂಟ್ ಬೆಲಿಟಲ್ ಹಿಸ್ ಅಚೀವ್ಮೆಂಟ್ಸ್ ಜಸ್ಟ್ ಬಿಕಾಸ್ ಆಫ್ ಯು ಆರ್ ಜಲಸ್. ಅಂದ್ರೆ ನೀನು ಈಗ ನಿಮ್ ಪಕ್ಕದ ಮನೆಯವ್ರು ಯಾರೋ ಒಬ್ರು ಸಾಧನೆ ಮಾಡಿರ್ತಾರೆ, ನೀವೇನ್ ಮಾಡ್ತೀರ, ಏನಿಲ್ಲ ಬಿಡಮ್ಮ, ಅದೊಂದ್ ಸ್ವಲ್ಪ ಏನೋ ಒಂದು ಸಣ್ಣ ಜಾಬ್, ಏನೋ ಒಂದ್ ಸ್ವಲ್ಪ ಏನಿಲ್ಲ ಅವೆಲ್ಲ ಜುಜುಬಿ ಎಲ್ಲರೂ ಮಾಡ್ಬೋದು, ನಾವು ಹಿಂಗೆ ನಾವು ಸುಮ್ನೆ ಬಿಲ್ಡಪ್ ಕೊಡ್ತೀವಿ. ಯಾಕಂತಂದ್ರೆ ಅವ್ರನ್ನ ಬಿಲಿಟಲ್ ಮಾಡೋದು, ಯಾಕಂದ್ರೆ ನಾವು ಜಲಸ್ ಆಗ್ತಿರ್ತೀವಿ. ಸಾಧನೆ ಮಾಡ್ಬಿಟ್ಟ, ಅದೇನಿಲ್ಲ ಬಿಡ್ರಿ ಸಣ್ಣ ಪುಟ್ಟದು ಅಂದ್ರೆ ಡೋಂಟ್ ಬಿಲಿಟಲ್ ಮಾಡಬೇಡಿ. ಬೆಲಿಟಲ್ ಅವರ ಒಂದು ಸಾಧನೆನ ಹೊಗಳೋದ್ ಬಿಟ್ಟು ಸಣ್ಣ ಮಾಡೋದು, ಏನಿಲ್ಲ ಅದು ತುಚ್ಛೀಕರಿಸುತ್ತೆ. ಡಿಕ್ರೈ ಅಂತಂದ್ರೆ ಡಿಕೆ ಅಂತಂದ್ರೆ ನೋಡಿ ಕೊಳೆಯೋದು, ಡಿಕೆ ಅದು ಕೊಳೆಯೋದು. ನಾನು ನೆನ್ಪಿಟ್ಕೊಳ್ಳೋದಕ್ಕೆ ಕೇಳಿದೆ, ಡಿಕೆ ಅಂದ್ರೆ ಕೊಳೆಯೋದು. ಹಿಂದಿನ ಕ್ಲಾಸಲ್ಲಿ ಮಾಡಿದ್ದೆ ಅಂತ ನೀವು ನೆನ್ಪಿರುತ್ತೆ, ರಿವಿಷನ್ ಮಾಡಿರ್ತಾರಲ್ಲ ನೀವು, ಒಳ್ಳೆ ಹೊಡ್ರು ರಿವಿಷನ್ ಮಾಡಿದ್ದೀರಾ. ಸೊ ಡಿಕೆ ಅಂದ್ರೆ ಕೊಳೆಯೋದಲ್ಲ, ಇದು ಡಿಕ್ರೈ ಅಂದ್ರೆ ಕ್ರೈ ಬೇರೆ ನೆನ್ಪಿಟ್ಕೊಳ್ರಿ. ಅವನನ್ನ ಖಂಡಿಸಿ ನೀನ್ ಏನು ಮಾಡಿಲ್ಲ, ಯೂಸ್ಲೆಸ್ ಅಂತ ಹೇಳಿ ಅವನಿಗೆ ಅಳ ಹಂಗ್ ಮಾಡ್ಬಿಡೋದು. ಕ್ರೈ ಅಂದ್ರು ಅಳೋದು, ಅಥವಾ ಅವನೊಂದು ಎಫರ್ಟ್ ನ ಕೀಳ್ ಮಟ್ಟಕ್ಕೆ ಹಾಕಿ ಡಿಕೆ ಮಾಡೋದು, ಕೊಳತೋಗ ಹಂಗ್ ಮಾಡೋದು. ಈಗ ನೆನ್ಪಿಟ್ಕೊಳ್ಳಿ. ಅಥವಾ ಕ್ರೈ ಮಾಡೋದಂಗೆ ಡಿಕ್ರೈ ಅನ್ನ ಅಳಿಸ್ಬಿಟ್ರು, ನೀನ್ ಏನು ಮಾಡ್ಲಿ, ಅಷ್ಟು ಪಾಪ ಕಷ್ಟಪಟ್ರು, ನೀನೇನು ಮಾಡಿಲ್ಲ, ಖಂಡಿಸಿದ್ರು. ಪಬ್ಲಿಕಲಿ ಡಿನೌನ್ಸ್ ಆರ್ ಕ್ರಿಟಿಸೈಸ್ ಸಮಥಿಂಗ್ ಸ್ಟ್ರಾಂಗ್ಲಿ. ಸ್ಟಾಪ್ ಟ್ರೈಂಗ್ ಟು ಸ್ಟೀಲ್ ಮೈ ಓಟ್ ಚೋರಿ ಅಂತ ಫುಲ್ ಯಾರೋ ನಮ್ಮ ಬೇಡ ಬಿಡಿ. ಹಾಗೆ ಅಂತಂದ್ರೆ ಟು ಪಬ್ಲಿಕ್ಲಿ ಡಿನೌನ್ಸ್ ಆರ್ ಕ್ರಿಟಿಸೈಸ್ ಮಾಡೋದು ಸ್ಟ್ರಾಂಗ್ಲಿ ಅವರನ್ನ. ನೀನೇನು ಸಾಧನೆ ಮಾಡಿಲ್ಲ ಎಲ್ಲ. ಈಗ ನೋಡ್ರಿ ನಮ್ಮ ಇವ್ರು ಅಲಿಗೇಷನ್ ಹಾಕ್ತಾರೆ, ಇಲ್ಲ ಅವ್ರದ್ದೇನು ಸಾಧನೆ ಇಲ್ಲ, ಜನ ಏನು ಅವ್ರು ಓಟ್ ಹಾಕಿದವ್ರು ಕಷ್ಟಪಟ್ಟ ಓಟ್ ತಗೊಂಡಲ್ಲ, ಎಲ್ಲ ಕದ್ದಿರೋ ಓಟ್ ಚೋರಿ, ಕಳ್ತನ ಮಾಡಿದಾರೆ ಓಟನ್ನ ಅಂತೇಳಿ ಅವ್ರನ್ನ ಏನ್ ಮಾಡ್ತಾರೆ, ಅವ್ರ ಎಫರ್ಟ್ ಅನ್ನ ಬೆಲಿಟಲ್ ಮಾಡ್ತಾರೆ, ಖಂಡಿಸ್ತಾರೆ. ಓಕೆನಾ. ಮೆನಿ ಪೀಪಲ್ ಡಿಕ್ರೈ ದ ಯೂಸ್ ಆಫ್ ಪ್ಲಾಸ್ಟಿಕ್ ಫಾರ್ ಎನ್ವಿರಾನ್ಮೆಂಟಲ್. ತುಂಬಾ ಜನ ಪೀಪಲ್ ಏನ್ ಮಾಡಿದ್ರು, ಪ್ಲಾಸ್ಟಿಕ್ ಯೂಸ್ ಅನ್ನ ಪರಿಸರವಾದಿ ಚಿಂತನೆಗಳಿಗೋಸ್ಕರ, ರೀಸನ್ಗೋಸ್ಕರ ಪ್ಲಾಸ್ಟಿಕ್ ಯೂಸ್ ಅನ್ನ ಏನ್ ಮಾಡಿದ್ರು, ಖಂಡಿಸ್ತಾ ಇದಾರೆ. ಮಾಡ್ಬೇಡಿ, ಇದನ್ನ ಬೇಡ ಅಂತಿದ್ದಾರೆ, ಡಿಕ್ರೈ ಮಾಡ್ತಾ ಇದಾರೆ. ಓಕೆನಾ. ಡೆನಿಗ್ರೇಟ್ ಅಂತಂದ್ರೆ ಅವಮಾನ ಮಾಡೋದು. ಯಾರನ್ನವ್ರು ಬೆಲಿಟಲ್ ಮಾಡೋದು ಅಂತಂದ್ರೆ ಅದೇ ತಾನೇ, ಏನು ಮಾಡಿಲ್ಲ ಹೋಗ ಅಂತ ಅಂದ್ರೆ ಅವಮಾನ ಮಾಡೋದು. ಡೆನಿಗ್ರೇಟ್, ಈ ವರ್ಡ್ ಬಂದಿತ್ತು ಡೆನಿಗ್ರೇಟ್ ಅಂತ ಅನ್ಕೊಂತೀವಿ ಹಿಂದಿನ ಕ್ಲಾಸಲ್ಲಿ. ಸೊ ನನ್ನ ಕ್ಲಾಸಿನ ಬೆನಿಫಿಟ್ ಇದೆ ನಿಮಗೆ, ಆಲ್ರೆಡಿ ನಿಮ್ಗೆ ರಿವಿಷನ್ ಕೂಡ ಕ್ಲಾಸಲ್ಲೇ ಆಗ್ತಾ ಹೋಗುತ್ತೆ. ಓಕೆ.
ಅವಮಾನಿಸು, ಟು ಕ್ರಿಟಿಸೈಸ್ ಅನ್ಫೇರ್ಲಿ ಅಂತಂದ್ರೆ ಅವರನ್ನ ಅನ್ಫೇರ್ ಆಗಿ ಕ್ರಿಟಿಸೈಸ್ ಮಾಡೋದು, ಅಥವಾ ಅಟ್ಯಾಕ್ ರೆಪ್ಯುಟೇಷನ್ ಆಫ್ ಸಮಥಿಂಗ್, ಏನೋ ಅವ್ರನ್ನ ಕ್ರಿಟಿಸೈಸ್ ಮಾಡೋದು, ಅವ್ರ ಫೇರ್ನೆಸ್ ಇಲ್ಲ, ನೀನೇನು ಮಾಡಿಲ್ಲ, ನಿಮ್ ಸುಮ್ನೆ ಮೋಸದಿಂದ ವಿನ್ ಆಗಿರಿ ಹಾಗೆ ಹೀಗೆ ಅಂತ ಅನ್ಫೇರ್ ಆಗಿ ಹೇಳೋದು. ಸೊ ಅಟ್ಯಾಕ್ ರೆಪ್ಯುಟೇಷನ್, ಅವರ ಒಂದು ರೆಪ್ಯುಟೇಷನ್, ಅವ್ರ ಗಳಿಸಿರ್ತಾರಲ್ವಾ ಅವ್ರ ಒಂದು ರೆಪ್ಯುಟೇಷನ್ ಮೇಲೆ ಅಟ್ಯಾಕ್ ಮಾಡೋದು. ಅವ್ನು ಏನು ಮಾಡಿಲ್ಲ, ಅವ್ನು ಸರಿನೇ ಇಲ್ಲ, ಅವ್ನ ಕ್ಯಾರೆಕ್ಟರೇ ಸರಿ ಇಲ್ಲ ಅಂತ ಹೇಳಿ ಅವನು ಸ್ವಲ್ಪ ಒಳ್ಳೆ ಕ್ಯಾರೆಕ್ಟರ್ನ ಹಾಳು ಮಾಡೋದು ಅಂತ. ಅವತ್ತು ನಿಂತಲ್ಲ ಡಿಫೇಸ್, ಡೆನಿಗ್ರೇಟ್ ಇದೆಯಾ? ಓಕೆ, ಡಿಫೇಮ್. He tried to denigrate his opponent's character during debate. ಅರ್ಥ ನಾನು ಹೇಳ್ದಲ್ಲ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ ಹೇಳಿದ್ರು. ಅಸಾಸಿನೇಷನ್ ಕೂಡ ವರ್ಡ್ ಬಂದಿತ್ತು ಅವತ್ತು. ಅಪೋನೆಂಟ್ಸ್ ಕ್ಯಾರೆಕ್ಟರ್ ಅಂತಂದ್ರೆ ಅವನ ಅಪೋನೆಂಟ್ ಇದ್ದವನ್ ಕ್ಯಾರೆಕ್ಟರ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟ. ವಿಲಿಪೆಂಡ್ ಅಂತಂದ್ರೆ ನೋಡ್ರಿ, ಬಿಡಿ ಏನೇನೋ ಇಮೇಜ್ ಅದಕ್ಕೆ ಟೆಕ್ನಾಲಜಿಯನ್ನ ಜಾಸ್ತಿ ನಂಬಾರ್ದು, ಟೆಕ್ನಾಲಜಿಯೇ ಫೇಲ್ ಆಗುತ್ತೆ. ಹಗುರವಾಗಿ ಕಾಣು, ಯಾವುದೋ ಮೀನಿಂಗ್ ಅಲ್ಲಿ ಹಾಕಿರುತ್ತದೋ ನಮ್ಮ ಎ ಟೆಕ್ನಾಲಜಿ. ಬಟ್ ನಾನು ಎ ಜೊತೆಗೆ ಒಂದು ಇಮೇಜ್ ಕೊಡು ಅಂತಂದ್ರೆ ಇದಕ್ಕೆ ಆಡ್ ಮಾಡುವಂತ PPT ಅಲ್ಲಿ ಅದು ಯಾವುದೋ ಇಮೇಜ್ ಹಾಕಿ, ಯಾಕಂದ್ರೆ ಎಲ್ಲ ಅದು ಎ ಕ್ರಿಯೇಟೆಡ್ ಡೌನ್ಲೋಡ್ ಮಾಡ್ಲಿಕ್ಕೆ ಏನಾಗ್ಬಿಡುತ್ತೆ, ಎಲ್ಲ ಇಮೇಜ್ ಸಿಗೋದಿಲ್ಲ, ಅದಕ್ಕೆ ಲಿಮಿಟೇಷನ್ ಅಂತ. ಇಷ್ಟು 10 ಇಮೇಜ್ ಏನೋ ಕ್ರಿಯೇಟ್ ಮಾಡ್ಕೊಡುತ್ತೆ ಅಷ್ಟೇ ಡೈಲಿ. ಸೊ ಅದಕ್ಕೆ ನೀನೇ ಹಾಕೊಟ್ಬಿಡತ್ತೆ, ಎಲ್ಲದಕ್ಕೂ ಹಾಕ್ಬಿಡುತ್ತೆ. ಅದಕ್ಕೆ ಅದೇನು ಒಂದೊಂದು ಖಾಲಿ ಬಿಟ್ಟು ಕಾಣ್ತಿದೆ. ಪೂರ್ಣವಾಗಿ ಕಾಣು, ಟು ರಿಗಾರ್ಡ್ ಆಸ್ ವರ್ತ್ಲೆಸ್ ಅಂದ್ರೆ ಯೂಸ್ ಇಲ್ಲ, ವರ್ತ್ಲೆಸ್ ಇತ್ತು ಅನ್ನತ್ತ ಕಾಣೋದು. ಫಿಟೈಲ್ ವ್ಯಾಲ್ಯೂ, ಫಿಟೈಲ್ ಅಂತಂದ್ರೆ ಏನ್ರಿ? ಫಿಟೈಲ್ ಅಂತಂದ್ರೆ ಅದೇ ತಾನೆ, ಏನು ವ್ಯಾಲ್ಯೂ ಇಲ್ಲದೆ ಇರೋದು. ನಾನ್ ಬಾಯಲ್ಲಿ ಹಂಗೆ ಬಂದು ಲಿಟಲ್ ವ್ಯಾಲ್ಯೂ, ಫಿಟೈಲ್ ವ್ಯಾಲ್ಯೂ. ಲಿಟಲ್ ವ್ಯಾಲ್ಯೂನೇ ಕೊಡದೇ ಇರೋದು. ಟು ಡಿಸ್ಪೈಸ್ ಆರ್ ಸ್ಲೈಟ್, ಲೈಟ್ ಆಗಿ ತಗೊಳ್ಳೋದು, ಅವನ್ನ ಒಂಥರ ಪೂರವಾಗಿ ಕಾಣೋದು. ಅರ್ಥ ಆಯ್ತಲ್ಲ? ಹಿ ವಾಸ್ ಪ್ರೋನ್ ಟು ವಿಲಿಪ್ಯಾಂಡ್ ನೋಡ್ರಿ, ವಿಲಿಪ್ಯಾಂಡ್ ವಿಲಿ ವಾದ್ಕಣಂಗ್ ಮಾಡ್ಬಿಟ್ರ, ನೀನ್ ಏನು ಮಾಡ್ಲಾ ಅಂತೇಳಿ. ವಿಲಿಪೆಂಡ್ opinion that differed from his own. He was prone to vilipend any opinion that differed from his own ಅಂತಂದ್ರೆ ಅವನು ಅವನ ಒಂದು ಇದಕ್ಕೆ ಅವನು ಎಲ್ಲದಕ್ಕೂ ಅವನು ಪ್ರೋನ್ ಅಂತಂದ್ರೆ ನೋಡ್ರಿ, ಕಾರಣವಾಗ್ತಾನೆ. ಹಿ ವಾಸ್ ಪ್ರೋನ್ ಟು ವಿಲಿಪೆಂಡ್ ಅಂತಂದ್ರೆ ಎಲ್ಲದಕ್ಕೂ ಅವನು ಹಗುರವಾಗಿ ಕಾಣ್ತಾನೆ, ಯಾವುದೇ ಒಪಿನಿಯನ್ ಕೂಡ ಓಕೆ ಅಡ್ಡಿಲ್ಲ ಹಗುರವಾಗಿ ತಗೊಂತ. ಅರ್ಥ ಆಯ್ತಾ? ಅವನಿಗೆ ಏನೇ ಹೇಳಿ ತಗಂತಾನ. ಡಿಫರ್ಡ್ ಫ್ರಮ್ ಅವನ ಓನ್ ಅಲ್ದಿದ್ರು ಕೂಡ, ಅವನಲ್ಲ ಅವನ ಕೂಡ ಆರೋಪ ಆಗ್ತದೆ ಕೂಡ ಏನ್ ಮಾಡ್ತಾನೆ, ಇರ್ಲಿ ಬಿಡು ಹೋಗಿ ಅಂತ ಹಗುರವಾಗಿ ಅಂತ, ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಸೆನ್ಸರ್ ಅಂತಂದ್ರೆ ಏನು? ಸೆನ್ಸರ್ ಟೀಕೆ ಮಾಡೋದು. ಅದು ಯಾರ ಈಗ ಟೀಕೆ ಮಾಡೋದಂದ್ರೆ ಅದೇ ಕಣ. ಸೆನ್ಸರ್ ಬೋರ್ಡ್ ಏನಿರುತ್ತೆ, ಸೆನ್ಸರ್ ಬೋರ್ಡ್ ನೋಡಿದ್ರೆ ಮೂವಿನ ಬಿಡೋಕ್ಕಿಂತ ಮೊದಲು ಸೆನ್ಸರ್ ಬೋರ್ಡ್ ಕಳಿಸ್ತಾರೆ, ಮೂವಿ ಬಿಡ್ಬೇಕಾ ಬೇಡವಾ, ಸರಿ ಇದೆಯಾ ಅಂತ ಕ್ರಿಟಿಸೈಸ್ ಮಾಡೋದು, ಟೀಕೆ ಮಾಡೋದು. ಸೆನ್ಸರ್ ಅಂತ ಮೂವಿ ಟೀಕೆ ಮಾಡೋಕ್ಕಾಗ್ತದೆ. ಒಂದು ಅದನ್ನ ಇದು ಓಕೆನಾ, ನೋಡ್ಬೋದ ಜನ, ಏನ್ ಮಾಡೋದು, ಸೆನ್ಸರ್ ಬೋರ್ಡ್. ಅದಕ್ಕೆ ಇಲ್ಲಿ ಸೆನ್ಸರ್ ಅಂತಂದ್ರೆ ಆಕ್ಚುಯಲ್ ಮೀನಿಂಗ್ ಏನಂದ್ರೆ ಟೀಕೆ ಮಾಡೋದು ಇನ್ನೊಂದ ಮೇಲೆ. ಅವನ್ ಬಿಡ, ಅವನ್ ಏನು ಅವಳ ಅವ್ನ್ ಟೀಕೆ ಮಾಡೋದು. ಹಂಗ ಹೋಗ್ತಾಳೆ ಹಿಂಗ ಹೋಗ್ತಾಳೆ ಬಿಡ್ತಾ ಇರ್ತಾರೆ. ಬಟ್ ಹೊಟ್ಟೆ ಕಿಚ್ಚಿನ ಏನ್ ಮಾಡ್ತಾರೆ, ಅವಳು ಬಿಡ್ರಿ ಪಕ್ಕದ ಮನೆ ಆಂಟಿ ಹಂಗ ರಾತ್ರಿ ಕಣ್ರಿ ಕಣ್ರಿ ಮಾಡೋದು. ನಮ್ಮ ಪಕ್ಕದ ಮನೆ ಆಂಟಿ ಟೀಕೆ ಮಾಡೋದು. To express severe disapproval or someone or something. ಯಾರಾದ್ರೂ someone or something ಯಾರಿಗಾರ ಒಬ್ರಿಗೆ ಸಿವಿಯರ್ ಡಿಸಪ್ರೂವಲ್, ಅದಿಷ್ಟನೇ ಇಲ್ಲ ನಂಗೆ ಬೇಡ ಅಂತ ಹೇಳೋದು. ಟಿಪಿಕಲಿ ಫಾರ್ಮಲಿ ಏನ್ ಹೇಳೋದು, ಅಫಿಷಿಯಲ್ ಆಗಿ ಹೇಳ್ಬಿಡೋದು, ಅದು ಚೆನ್ನಾಗಿಲ್ಲ, ನಮ್ಗೆ ಇಷ್ಟ ಇಲ್ಲ, ಬೇಡ ಅದು ಎಂತ ಅದು ನಂಗಂತೂ ಇಷ್ಟ ಇಲ್ಲ, ನಾನಂತೂ ಒಪ್ಕೊಳ್ಳೋದನ್ನ. ಕ್ರಿಟಿಸೈಸ್ ಮಾಡೋದು, ಟೀಕೆ ಮಾಡೋದು ಅವರೊಂದು ಎಫರ್ಟ್ ಅನ್ನ. ನಿಮ್ ಮನೆ ಪ್ರೊಫೈಲ್ ನಂಗೆ ಬೇಡ ನಂಗೆ ಏನ್ ಕೆಲಸ ನೋಡ್ಬೇಕ ಬಾಸು ಇಲ್ಲ The committee voted to censor the mayor for his conduct.
ಮೇಯರ್ ಇದ್ನಲ್ಲ, ಮೇಯರ್ ಯಾರು? ಆ, ಪಟ್ಟಣ ಪಂಚಾಯತ್, ಪಟ್ಟಣ ಪಂಚಾಯತ್ ನಗರಸಭೆ ಮೇಯರ್, ಆ ಅಥವಾ ಮಹಾನಗರ ಪಾಲಿಕೆ, ನಗರ ಪಾಲಿಕೆ. ಆ ಮೇಯರ್ನ ಏನ್ ಮಾಡ್ತಾರೆ, ಅವ್ನ್ ಮಿಸ್ಕಂಡಕ್ಟ್ ಏನೋ ಒಂದು ಭ್ರಷ್ಟಾಚಾರ ಅವನನ್ನ ಇದ್ ಮಾಡೋದಕ್ಕೆ ಏನ್ ಮಾಡ್ತು, ಕಮಿಟಿ ವೋಟ್ ಮಾಡ್ತು, ಯಾರು ಪರವಾಗಿ ವೋಟ್ ಮಾಡ್ತಾರೆ, ಯಾರು ವಿರುದ್ಧ ಸೆನ್ಸಾರ್ ಸೆನ್ಸರ್ ಮಾಡ್ಲಿಕ್ಕೆ ತಪ್ಪು. ಡಿಫೇಮ್, ಡಿಫೇಮ್ ಅಂತಂದ್ರೇನು? ಮಾನಹಾನಿ ಮಾಡೋದು. ಡಿಫೇಮ್ ನಾನು ಅವತ್ತೇ ಎಕ್ಸ್ಪ್ಲೇನ್ ಮಾಡಿದ್ನ. ಡಿಫೇಮ್ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ, ಅದನ್ನ ಮಾನಹಾನಿ ಮಾಡೋದು ಡಿಫೇಮ್. ಓಕೆ, ಡ್ಯಾಮೇಜ್ ದ ಇಮೇಜ್ ಅಥವಾ ರೆಪ್ಯುಟೇಷನ್, ಅವನ ಫೇಮಸ್ ಇರ್ತಿದ್ದ, ಅವ್ನ ಫೇಮಸ್ ಡಿಫೇಮ್ ಮಾಡೋದು ಆಲ್ರೆಡಿ ಮಾಡಿದ್ದೇನೆ. ಮೆಲೈನ್, ಮೆಲೈನ್ ಅಂತ ನಾನು ಹೇಳಿದ್ದೆ ನಿಮ್ಗೆ, ಮ್ಯಾಲ್ ಅನ್ನೋ ರೂಟ್ ಅನ್ನ ಇದೊಂಥರ ನೆಗೆಟಿವ್ ವರ್ಡ್. ಮ್ಯಾಲ್ ಅಂದ್ರೆ ನಿಂದಿಸು, ಸ್ಪೀಕ್ ಅಬೌಟ್ ಸಮ್ ಒನ್ ಇನ್ ಎ ಸ್ಪೈಟ್ಫುಲ್, ಕ್ರಿಟಿಕಲ್ ಆರ್ ಹಾರ್ಮ್ಫುಲ್ ಮ್ಯಾನರ್. ಅಂದ್ರೆ ವಿಷ ಸ್ಪೈಟ್ಫುಲ್ ಮ್ಯಾನರ್, ದ್ವೇಷದ ಭಾವನೆಯಲ್ಲಿ, ಹಾವಿನ ದ್ವೇಷದಲ್ಲಿ ಅವನ ಬಗ್ಗೆ ಏನ್ ಮಾಡೋದು, ಮಾತಾಡೋದು. ಓಕೆನಾ? ಮೆಲೈನ್ ವೇ, ಮೆಲೈನ್ ಅಂತಂದ್ರೆ ಕೆಟ್ಟದ್ದು, ಮ್ಯಾಲಿಗ್ನಾಂಟ್, ಓಕೆನಾ? ನಿಂದನೆ, ಕೆಟ್ಟ ಉದ್ದೇಶ, ಮೆಲೈನ್ ನೆನ್ಪಿಟ್ಟು, ಮ್ಯಾಲ್. The rumors were spread to malign the candidate's successful record. ರೂಮರ್ಸ್ ಏನಾಯ್ತು, ರೂಮರ್ಗಳು ಗಾಳಿಸುದ್ದಿ, ಅವನ ಒಂದು ಕ್ಯಾಂಡಿಡೇಟ್ ನ ಸಕ್ಸಸ್ಫುಲ್ ರೆಕಾರ್ಡ್ ಇತ್ತಲ್ಲ, ಅದನ್ನೇ ಮಾಡೋದು, ಅವ್ನು ನಿಜವಾಗ್ಲೂ ಸಕ್ಸಸ್ ಆಗುದಲ್ಲ, ಅವನ ಇದನ್ನ ಕುತ್ಕೊಂಡು ಹೋಗಿ ಎನರ್ಜಿ ಡ್ರಿಂಕ್ ಹಂಗಾಗಿ ಮಾಡಿದ ರೂಮರ್ಸ್ ಸತ್ಯ. ಅವರು ಎಕ್ಸಾಂಪಲ್, ನಾನು ಆರ್ ಸಿ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ. ಕರ್ನಾಟಕದ ಟೀಮು ಕನ್ನಡ ಟೀಮ್ ಅಲ್ಲ, ಹಂಗಾಗಿ ಆರ್ ಸಿ ಬಿ ಮತ್ತೆ ವಿರಾಟ್ ಕೊಹ್ಲಿ ಎಲ್ಲ ಇದ್ದಾರೆ, ಸೊ ಆರ್ ಸಿ ಬಿ. ಬಟ್ ಆದರೆ ನಾ ಎಕ್ಸಾಂಪಲ್ ಕೊಡ್ಲಿಕ್ಕೋಸ್ಕರ ಹೇಳಕ್ ಬರ್ತಾ ಇರೋದು ಈಗ, ಚೆನ್ನೈ ಸೂಪರ್ ಕಿಂಗ್ ಇರ್ಬೋದು, ಮುಂಬೈ ಇಂಡಿಯನ್ಸ್ ಇರ್ಬೋದು, ಎಲ್ಲರೂ ಒಂದೊಂದು ಟೀಮ್, ಯಾರ್ದೇನ್ ಹೇಟು ಗೀಟು ಅಂತ ನಮ್ಗೆ ಐ ಪಿ ಎಲ್ ನೋಡಿದ್ರೆ ನಮ್ಗೆ ಯಾವತ್ತು ಬಿ ಪಿ ಎಲ್ ಕಾರ್ಡ್ ಇಂದ ಹೊರಗೆ ಬರ್ಬೇಕಂದ್ರೆ ಐ ಪಿ ಎಲ್ ಬಿಟ್ಟು ಓದಕ್ ಸ್ಟಾರ್ಟ್ ಮಾಡ್ಬೇಕು. ನಮ್ಗೆ ಏನು ಯೂಸ್ ಇಲ್ಲ, ಅವ್ರವ್ರು ದುಡ್ಡು ಮಾಡ್ತಾರೆ ಅಲ್ವಾ, ಬಿಸ್ನೆಸ್ ಅದು ಐ ಪಿ ಎಲ್ ಅನ್ನೋದು. ಬಟ್ ನಮ್ಗೇನ್ ಸಿಗುತ್ತೆ, ಐ ಪಿ ಎಲ್ ಮುಗಿದ್ಮೇಲೆ ನಮ್ಮ ಸ್ಥಿತಿ ಆಗೇ ಇರುತ್ತೆ, ನಾವೇನೋ ಒಂದು ಏನೋ ಒಂದು ನಮ್ಮ ಲೈಫ್ ಬೆಟರ್ ಆಗುತ್ತೆ. ಸೊ ಏನಾಯ್ತು, ನಾನು ಏನ್ ಹೇಳಕ್ ಬಂದಂತಂದ್ರೆ, ಈಗ ನೋಡ್ರಿ, ನಾವು ಚೆನ್ನೈ ಅವರು ಕೃಷಿ ಮಾಡ್ಕೊಂಡಿದ್ದಾರೆ, ಅವರು ಎಂ ಐ ಆರ್ ಬರೀ ಮಾಡ್ಕೊಂಡಿದ್ದಾರೆ, ಅವರ ಒಂದು ರೂಮರ್ಸ್ ಸಕ್ಸಸ್ಫುಲ್ ರೆಕಾರ್ಡ್ ನಾವೇನು ಡಿಸ್ಗ್ರೇಸ್ ಅಂತ ಅವಮಾನ ಮಾಡೋದು. ಸಾಕಪ್ಪ, ಅವಮಾನ ನಾನು ತಾಳಲಾರಿ. ಟು ಬ್ರಿಂಗ್ ಶೇಮ್ ಆರ್ disrepute on someone or a group ಅಂತಂದ್ರೆ ಏನೋ, ಯಾರೋ ಒಬ್ಬನ ಏನ್ ಮಾಡೋದು, ಅವನನ್ನ ಅವಮಾನ ಮಾಡೋದು, ಡಿಸ್ರೆಪ್ಯೂಟ್ ಮಾಡೋದು ಅವನನ್ನ, ಓಕೆನಾ? ಹಿಸ್ ಕ್ರಿಮಿನಲ್ ಆಕ್ಷನ್ ಡಿಸ್ಕರೇಜ್ ಹಿಸ್ ನೋಬಲ್ ಫ್ಯಾಮಿಲಿ ನೇಮ್. ಅಂದ್ರೆ ಅವನ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಇತ್ತಲ್ಲ, ನೋಡಿ ಎಲ್ಲರೂ ಒಂದೊಂದು ಬೆಳೆಸಿರ್ತಾರೆ, ಅವ್ರ ಮಗನ ಯಾರೋ ಒಂದು ಏನೋ ಕೆಟ್ಟ ಕೆಲಸ ಫ್ಯಾಮಿಲಿ ತರ ಅವಮಾನಕ್ಕೀಡಾಗತ್ತೆ. ಅಕ್ವೈಮ್ ಇಷ್ಟಕ್ಕೇನಿತ್ತು, ಅವಮಾನ ಮಾಡ್ತಿದ್ವಿ, ಓಕೆನಾ? ಡಿಫೇಸ್ ಮಾಡ್ತಿದ್ವಿ, ಬೆಲಿಟಲ್ ಮಾಡ್ತಿದ್ವಿ, ಒಂಥರ ಕೆಳಗ್ ಹಾಕ್ತಿದ್ವಿ, ತುಚ್ಛವಾಗಿ ಕಾಣ್ತಿದ್ವಿ. ಏನ್ ಮಾಡೋದು, ಹೊಡಿರಿ ಚಪ್ಪಾಳೆ. ಅಕ್ಲೈಮ್, ಈ ವರ್ಡ್ ಬಂದಿತ್ತು, ಅಕ್ಲೈಮ್, ಶ್ಲಾಘಿಸಿ, ಚಪ್ಪಾಳೆ ಹೊಡೆಯೋದು. ಪ್ರೈಸ್ ಎಂಥೂಸಿಯಾಸ್ಟಿಕಲಿ ಅಂಡ್ ಪಬ್ಲಿಕಲಿ ಫಾರ್ ಆನ್ ಅಚೀವ್ಮೆಂಟ್, ಅಂದ್ರೆ ಅವರ ಅಚೀವ್ಮೆಂಟ್ಗೆ ಅವ್ರನ್ನ ಪ್ರೈಸ್ ಮಾಡೋದು, ಹೊಗಳೋದು. ದ ನ್ಯೂ ಮೂವಿ ರಿಸೀವ್ಡ್ ಕ್ರಿಟಿಕಲ್ ಅಕ್ಲೈಮ್ ಫ್ರಮ್ ದ ಆಡಿಯನ್ಸ್, ಓಕೆನಾ? ನ್ಯೂ ಮೂವಿ ಏನ್ ಮಾಡೋದು, ಕ್ರಿಟಿಕಲ್ ಅಕ್ಲೈಮ್ ಅನ್ನ, ಒಳ್ಳೆ ಒಂದು ಏನಂತಾರೆ, ತಾರ್ಕಿಕವಾಗಿ ಹೊಗಳಿಕೆಯನ್ನ ಸಿಕ್ತು ಮೂವಿಗೆ. ಅಪ್ಲಾಡ್ ಅಂತಂದ್ರೆ ಚಪ್ಪಾಳೆ, ಅಪ್ಲಾಸ್ ಅಂತೀವಲ್ಲ, ಗಿವ್ ಎ ಬಿಗ್ ಗ್ರೌಂಡ್ ಆಫ್ ಅನ್ ಅಪ್ಲಾಸ್ ಪ್ಲೀಸ್ ಅಂತಂದ್ರೆ ನೀವು ಕೂಡ ಅಪ್ಲಾಸ್ ಕೊಡಿ. ಈಗ ಅಪ್ಲಾಸ್ ಏನು, ಈ ಕ್ಲಾಸಿಗೆ ಅಪ್ಲಾಸ್ ಕೊಡೋದಂದ್ರೆ ಏನು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು. ಗಿವ್ ಬಿಗ್ ಗ್ರೌಂಡ್ ಆಫ್ ಅನ್ ಅಪ್ಲಾಸ್, ಓಕೆನಾ? ಅಪ್ಲಾಸ್ ಅಂತಂದ್ರೆ ಚಪ್ಪಾಳೆ, ಅಥವಾ ಅಪ್ಲಾಡ್ ಅಂತಂದ್ರೆ ಇದು ವರ್ಬು, ಓಕೆನಾ? ವರ್ಬ್ ಏನೋ ಅಪ್ಲಾಡ್, ಚಪ್ಪಾಳೆ ತಟ್ಟೋದು. ಟು ಶೋ ಅಪ್ರೂವಲ್ ಆರ್ ಪ್ರೈಸ್, ಕ್ಲಾಪಿಂಗ್ ದ ಹ್ಯಾಂಡ್ಸ್ ರಿಪೀಟೆಡ್ಲಿ. ಓಕೆ, ನೋಡ್ರಿ ಎಕ್ಸಾಂಪಲ್, ಇವೆಲ್ಲ
ಎಲ್ಲ ಈಸಿ ಇದಾವೆ ಹೇಳಿಲ್ಲ ನಾ ಲಾರ್ಡ್ ಕೂಡ ಮಾಡಿದ್ದೀನಿ ನೋಡಲ್ಲಿ. ಲೌಡ್ ಅಲ್ಲ ಇದು, ಲೌಡ್ ಅಂತ ಎಲ್ ಓ ಯು ಡಿ ಅದು ಲೌಡ್, ಲೌಡ್ ದೊಡ್ಡ. ಲಾರ್ಡ್, ಲಾರ್ಡ್ ಅಂತಂದ್ರೇನು ಹೊಗಳೋದು. ನೋಡಿದೆ ದ ಪ್ರೈಮ್ ಮಿನಿಸ್ಟರ್ ಲಾರ್ಡೆಡ್ ಇಸ್ ಪಾರ್ಟಿ ಮೆಂಬರ್ಸ್. ಪಾರ್ಟಿ party workers. The Prime Minister lauded his party workers for them for their successful campaigns ಅಂತ ಏನೋ ಒಂದು ಅಥವಾ ಪಾರ್ಟಿ ಮೆಂಬರ್ಸ್ ಸಕ್ಸಸ್ಫುಲ್ ಇನಿಷಿಯೇಷನ್ಸ್ ಹೇಳಿದೆ. ದ ಪ್ರೈಮ್ ಮಿನಿಸ್ಟರ್ ಲಾರ್ಡೆಡ್ ದ ಪಾರ್ಟಿ ಮೆಂಬರ್ಸ್. ಲಾರ್ಡೆಡ್ ಅಂತಂದ್ರೆ ಏನು, ಲಾರ್ಡ್ ಹೊಗಳೋದು, ಟು ಪ್ರೈಸ್ ಹೈಲಿ ಎಸ್ಪೆಷಲಿ ಇನ್ ಎ ಪಬ್ಲಿಕ್ ಕಾಂಟೆಕ್ಸ್ಟ್ ಸ್ಪೀಚ್. ಸಿಕ್ಕಾಪಟ್ಟ ಹೊಗಳೋದು. The president's speech was meant to laud the heroic soldier. ಸೋಲ್ಜರ್ನ ಹೊಗಳ್ತೀವಿ. ನಮ್ಮ ಸೋಲ್ಜರ್ಸ್ ಏನ್ ಮಾಡಿದ್ರು, ವಿ ಶುಡ್ ಲಾರ್ಡ್ ಫಾರ್ ಅವರ್ ಸೋಲ್ಜರ್ಸ್ ಅಲ್ವಾ. ನಮ್ಮ ಸೋಲ್ಜರ್ಸ್ಗೆ ನಾವು ಹೊಗಳಲೇಬೇಕು. ಎಕ್ಸ್ಟಾಲ್ ಈ ವರ್ಡ್ ಕೂಡ ಬಂದಿತ್ತು. ಎಕ್ಸ್ಟಾಲ್ ಕೊಂಡಾಡು ಈ ವರ್ಡ್ ಹಿಂದಿನ ಕ್ಲಾಸಲ್ಲಿ ಬಂದಿತ್ತು ನೋಡ್ರಿ. ಟು ಪ್ರೈಸ್ ಎಂಥೂಸಿಯಾಸ್ಟಿಕಲಿ ಅಂಡ್ ಮ್ಯಾಗ್ನಿಫೈ, ಮ್ಯಾಗ್ನಿಫೈ ಬಂತಲಾಗ ಹೊಗಳೋದು. ಮ್ಯಾಗ್ನಿಫೈ ದ ವರ್ಚಸ್ ಆಫ್ ಸಮ್ವನ್ ಅಂತಂದ್ರೆ ಒಂದು ಕೆಲವರ ಗುಣನ ಹೊಗಳೋದು, ಕೊಂಡಾಡೋದು. He would extol the benefits of a healthy lifestyle to everyone. ಅವನು extol the benefits of ಅವನೇನ್ ಮಾಡ್ದ, ಹೆಲ್ತಿ ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಅವನು ಕೊಂಡಾಡ್ದ. ಹೇಳ್ದ ಏ ಹಿಂಗ್ ಮಾಡ್ರಿ, ಬೆನಿಫಿಟ್ ಇದೆ. ಮ್ಯಾಗ್ನಿಫೈ ಅಂತಂದ್ರೆ ವೈಭವೀಕರಿಸೋದು, ಇಲ್ಲೇ ಬಂತ ನೋಡಿ. ಮ್ಯಾಗ್ನಿಫೈ, ಮ್ಯಾಗ್ನಿಫೈ ವೈಭವ ಕೊಡೋದು. ಮ್ಯಾಗ್ನಿಫೈ, ಮ್ಯಾಗ್ನಿಫೈ ಅಂತಂದ್ರೆ ಮ್ಯಾಗ್ನಿಫೈ ಮಾಡುವಂತೀವಲ್ಲ, ಮ್ಯಾಗ್ನಿಫೈರ್ ಬರುತ್ತಲ್ವಾ, ಆಂಪ್ಲಿಫೈಯರ್, ಮ್ಯಾಗ್ನಿಫೈಯರ್, ಮ್ಯಾಗ್ನಿಫೈ ಮಾಡೋದು, ದೊಡ್ಡ ಮಾಡೋದು, ಸೌಂಡ್ ದೊಡ್ಡ ಮಾಡೋದು. ಮ್ಯಾಗ್ನಿಫೈ ಅಂತ ಏನಿಲ್ಲ. ಈ ಮ್ಯಾಗ್ನಿಫೈ ವರ್ಡ್ ಕೂಡ ಬಂದೈತೆ. ಎಲ್ಲಿ ಬಂದೈತೆ ಹೇಳ್ರಿ, ಟಾಡಿಶ್ ಎಲ್ಲ ಬಂದೈತೆ ನೋಡ್ರಿ. ಓವರ್ ಹೊಗಳೋದು, ಚಾಪಲೂಸಿತನ ಮಾಡೋದು. ಸಾರ್ ನಿಮ್ ಬಿಟ್ಟಿರಲ್ಲ ಸರ್, ನೀವು ಹಂಗೆ ಸರ್ ಹಿಂಗೆ ಸರ್ ಅಂತ. ಅವು ಸ್ವಲ್ಪ ನೆಗೆಟಿವ್, ನಾರ್ಮಲ್ ಆಗಲ್ಲ. ನಾರ್ಮಲ್ ಆಗೇನೋ ಹೊಗಳೋದು, ಶಬಾಷ್, ಓಕೆ ಓಕೆ ಹೋಗಿ ಮುಂದೆ. ಇದು ಏನಾದ್ರು ಒಂದು ಲಾಭ ತಗೊಳೋದಕ್ಕೆ ಸಾರ್ ನಿಮ್ ಬಿಟ್ಟಿರಲ್ಲ ಸರ್ ಹಂಗೆ ಅಲ್ಲಿ. ಸೊ ಅದೇ ತರ ಇದೆ. ಏನಾದ್ರು ವೈಭವೀಕರಿಸು, ವೈಭವ್ ಸೂರ್ಯವಂಶಿ ಅಲ್ಲ, ವೈಭವೀಕರಿಸು. ಮ್ಯಾಗ್ನಿಫೈ, ಟು ಮೇಕ್ ಸಮಥಿಂಗ್ ಅಪೀರಿಯರ್ ಲಾರ್ಜರ್ ಆರ್ ಟು ಗ್ಲೋರಿಫೈ ಅಂಡ್ ಎಕ್ಸಾಲ್ಟ್. ಯಾರು ಹೊಗಳೋದು, ಗ್ಲೋರಿಫೈ ಮಾಡೋದು. ಗ್ಲೋರಿಫೈ ವರ್ಡ್ ಕೂಡ ಬಂದಿದೆ. ಎಕ್ಸಾಲ್ಟ್ ಸಮ್ವನ್, ಹೊಗಳೋದು, ಎಕ್ಸಾಲ್ಟ್ ಮಾಡೋದು. ಎಕ್ಸಾಲ್ಟ್ ವರ್ಡ್ ಹಿಂಗೆ ಬಂದಿದೆ. ಎಕ್ಸ್ಟಾಲಿಂಗ್, ಎಕ್ಸಾಲ್ಟ್ ಕೂಡ ಸಿನೋನಿಮ್ ಬರ್ಕೊಳ್ಳಿ. ಎಕ್ಸಾಲ್ಟ್ ಅಂತ ಅನ್ಕೊಂಡಿದ್ದೀನಿ. We should magnify the efforts of those work in silence. ಸೈಲೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ ನಮಗೋಸ್ಕರ. ಯಾರು? ಸೈಂಟಿಸ್ಟ್ಗಳು. ಯಾರು? ರೈತರು. ಯಾರು? ನಮ್ಮ ಸೋಲ್ಜರ್ಸ್ ಸೈಲೆಂಟ್ ವರ್ಕ್ ಮಾಡ್ತಿರ್ತಾರೆ. ನಾವು ಮೂವಿಲಿ ಬಡಿ ಬಡಿ ಮಾಡಿ ಮೂವಿಲಿ ಹೊಡೆದಾಟ ಮಾಡೋರ್ನ ನಾವು ಹೀರೋ ಅಂತ ಮಾಡ್ತೀವಿ. ಆಕ್ಚುಲಿ ಹೀರೋ ಯಾರು? ಇವ್ರುಗಳು. ಇವರಿಗೆ ನಾವು ಸೋಲ್ಜರ್ಸ್ಗೆ, ಇವರಿಗೆ ನಾವು ಆಕ್ಚುಲಿ ಮ್ಯಾಗ್ನಿಫೈ ಮಾಡ್ತೀವಿ. ಎಕ್ಸಾಲ್ಟ್ ಅಂತಂದ್ರೆ ಉನ್ನತೀಕರಿಸೋದು. ಎಕ್ಸಾಲ್ಟ್ ಅಲ್ಲೇ ಬಂದು ಎಕ್ಸಾಲ್ಟ್ ಅಂದ್ರೆ ಉನ್ನತೀಕರಿಸೋದು, ಅವರನ್ನ ಹೊಗಳೋದು. ಹೋಲ್ಡ್ ಸಮ್ವನ್ ಇನ್ ವೆರಿ ಹೈ ರಿಗಾರ್ಡ್, ಥಿಂಕ್ ಆರ್ ಸ್ಪೀಕ್ ವೆರಿ ಹೈಲಿ ಆಫ್. ಯಾರೋ ಒಬ್ಬರನ್ನ ವೆರಿ ಹೈ ರಿಗಾರ್ಡ್ ಅಂತ, ರಿಗಾರ್ಡ್ ಬೆಲೆ ಕೊಟ್ಟು, ರಿಗಾರ್ಡ್ ಗೌರವ ಕೊಟ್ಟು, ರಿಗಾರ್ಡ್ಲಿ ಗೌರವ ಕೊಡೋದು. ಸಿಕ್ಕಾಪಟ್ಟು ಉನ್ನತೀಕರಿಸಿ, ಸರ್ ಬನ್ನಿ ಸರ್ ಹಂಗೆ ಸರ್ ಅಂತ ಸಿಕ್ಕಾಪಟ್ಟು ಬೆಲೆ ಕೊಟ್ಟು ಮಾತಾಡ್ಸೋದು. The people began to exalt the king after his valiant victory. Valiant victory ಅಂತಂದ್ರೆ ಏನ್ರಿ, ಸಿಕ್ಕಾಪಟ್ಟ ಎಕ್ಸ್ಟ್ರಾರ್ಡಿನರಿ. ವೇಲಿಯಂಟ್ ಅಂತ ಏನಂತೀವಿ ಅದಕ್ಕೆ? ವೇಲಿಯಂಟ್ಗೆ ಒಂದು ಕರೆಕ್ಟ್ ಕನ್ನಡ ಒಂದು ವರ್ಡ್ ಐತಿ ಕಣ್ರಿ, ವೇಲಿಯಂಟ್ ಅಂತ ಅಂತೀವಿ. ಆ ವೇಲಿಯಂಟ್ ವಿಕ್ಟ್ರಿಗೆ ಏನ್ ಮಾಡಿದ್ರು, ಕಿಂಗ್ ಏನ್ ಮಾಡ್ದ, ಅವನನ್ನ ಎಕ್ಸಾಲ್ಟ್ ಮಾಡ್ದ, ಹೊಗಳ್ದ. ಓಕೆನಾ? ನೆನ್ಪಿರುತ್ತಲ್ವಾ ಎಕ್ಸಾಲ್ಟ್, ವೇಲಿಯಂಟ್. ವೇಲಿಯಂಟ್ ಏನೋ ಒಂದು ಕನ್ನಡ ಎಕ್ಸಾಕ್ಟ್ ಕನ್ನಡ ಹೊಡೆದಿನ. ಓಕೆ, ಗ್ಲೋರಿಫೈ ಅಂತಂದ್ರೆ ನಾವು ಮಹಿಮೆ ಕರಿಸೋದು. ಇದು ಕೂಡ ಬಂದಿತ್ತು ಗ್ಲೋರಿಫೈ ಹಿಂದಿನ ಕ್ಲಾಸಲ್ಲಿ. ಟು ರಿವೀಲ್ ಆರ್ ಆನರ್ ಆಸ್ ಡಿವೈನ್, ಟು ಡಿಸ್ಕ್ರೈಬ್ ಆಸ್ ಅಡ್ಮೈರಬಲ್ ಆರ್ ಸ್ಪ್ಲೆಂಡಿಡ್. ವಾವ್ ಅಂತ ಮಹಿಮೆ ಕರಿಸೋದು. ಸಾರ್ ನಿಮ್ಮನ್ನು
ಮಹಿಮೆ ಏನು ಮಹಿಮೆ ನಿಮ್ದು ಅಂತ ಹಂಗೆ. ಮೆನಿ ಸಾಂಗ್ಸ್ ಆರ್ ಕಂಪೋಸ್ ಟು ಗ್ಲೋರಿಫೈ ದ ಬ್ಯೂಟಿ ಆಫ್ ದ ನ್ಯಾಚುರಲ್ ವರ್ಲ್ಡ್. ಅಂದ್ರೆ ನಮ್ಮ ನ್ಯಾಚುರಲ್ ವರ್ಲ್ಡ್ ಇದೆಯಲ್ಲ, ಇದರ ಒಂದು ಬ್ಯೂಟಿಯನ್ನ, ಪರಿಸರದ ಬ್ಯೂಟಿಯನ್ನ ಹೊಗಳೋದಕ್ಕೆ, ಗ್ಲೋರಿಫೈ ಮಾಡೋದಕ್ಕೆ ಎಷ್ಟೋ ಸಾಂಗ್ಸ್ಗಳು ಮಾಡಿದಾರಲ್ವಾ. ನಮ್ಮ ಈಗ ನೋಡಿರ್ಬೋದು ನೀವು, ರಾಜ್ಕುಮಾರ್ ಅವ್ರದ್ದು ಸಾಂಗ್ ಇದೆ, ಹಸಿರಿನ ಬನಸಿಗೆ ಇಳಿದು ಸಾಂಗ್ ಏನಕ್ಕೆ ಬಂದಿರೋದು? ನಮ್ಮ ಪರಿಸರವನ್ನ ಗ್ಲೋರಿಫೈ ಮಾಡಿರೋದು, ಅರ್ಥ ಆಯ್ತಲ್ವಾ, ಹೊಗಳಿರೋದು. ಏನಾದ್ರು ಕ್ವಶನ್ಸ್ ಇದ್ರೆ ನೆಕ್ಸ್ಟ್, ಏನಾದ್ರು ಇದ್ರೆ ಕ್ವಶನ್ಸ್ ಮುಂದಕ್ಕಿಲ್ಲ ನೆಕ್ಸ್ಟ್. ಓಕೆ, ನಿಮ್ಗೆ ಒಂದು ಕ್ವಶನ್ಸ್ ಮಾಡಿ ಇವುಗಳ ಮೇಲೆ ಒಂದು ಟೆಸ್ಟ್ ಅನ್ನು, ಮಾಕ್ ಟೆಸ್ಟ್ ಅನ್ನು ಮಾಡ್ತೇನೆ ಇಂಗ್ಲೀಷಿಗೆ. ಟೆನ್ಷನ್ ತಗೋಬೇಡಿ. ಬಟ್ ಈ ಸೆಷನ್ ಅಥವಾ ಹಿಂದಿನ ಕ್ಲಾಸ್ಗಳ ಮೇಲೆ ಅಥವಾ ನಿಮ್ಗೆ ಏನಾದ್ರು ಬೇಕು ಅಂತ ಅದಕ್ಕೆ ರಿಲೇಟೆಡ್ ಆಗಿ ಏನಾದ್ರು ಕ್ವಶನ್ ಇದ್ರೆ ಕಮೆಂಟ್ ರಿಪ್ಲೈ ಮಾಡ್ತೇನೆ. ನೆಕ್ಸ್ಟ್ ಅದನ್ನ ಆರ್ಡರ್ ಓಕೆನಾ. ಓಕೆ ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ. ಟೈಮ್ ವೇಸ್ಟ್ ಮಾಡ್ತೀರಾ. ನಿಮ್ದು ಎಕ್ಸಾಮ್ ಎಲ್ಲ ಹೇಗಾಗಿದೆ ಅಂತ ಮೆನ್ಷನ್ ಮಾಡಿ, ಎಷ್ಟು ಅಟೆಂಪ್ಟ್ ಮಾಡಿದೆ ಅಂತ. ನೆಕ್ಸ್ಟ್ ಎಕ್ಸಾಮ್ ಮುಗಿದ್ಮೇಲೆ ಒಂದು ಎಲ್ಲರದ್ದು ಕೋರ್ಸ್ ಬರುತ್ತಲ್ಲ, ಕೀ ಆನ್ಸರ್ ಬಿಟ್ಟ ಮೇಲೆ ಏನು ಮಾಡುವ, ಒಂದು ಕಟ್ ಆಫ್ ಎಷ್ಟು ಆಗ್ಬೋದು, ಏನೇನಾಗ್ಬೋದು, ಎಷ್ಟು ಅಟೆಂಪ್ಟ್ ಎಲ್ಲ, ಎಷ್ಟು ಅಂತ ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ.